ಓಂ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಪುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ಪ್ರಭೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯವೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನುದೋನಃ. ಉಕ್ತಃ ಪೂರ್ವಾಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯಃ ಪರೋ ದಿವ್ಯಃ ಅಥ ಭಾರತವಾಕ್ಯಾನಿ ಏತೈರೇವ ಅಧ್ಯವಶ್ಯಂತೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ ಅನುಸ್ಸನ್ನಾ ಅಪಿ ಗ್ರಂಥಾ ವ್ಯಾಕುಲಾ ಇತಿ ಸರ್ವಶಃ ಉತ್ಸನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವರ್ತತೆ. ಮುಖ್ಯವಾಗಿ ಗ್ರಂಥಗಳ ಮಹಾತಾತ್ಪರ್ಯವನ್ನು ಮಹಾವಿಷ್ಣುವಿನ ಆದೇಶದಂತೆ ನಾವು ಬರೆದ್ವಿ ಅಂತ ತಿಳಿಸಿ, ಅದು ಏನು ಮಹಾ ಕಷ್ಟದ ವಿಚಾರ ಅಂದರೆ ಭಾರಿ ಕಷ್ಟ ಅಂತ ತಿಳಿಸ್ತಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯುಹು ಕ್ವಚಿತ್ಯ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥಾ. 4 ರೀತಿಯಲ್ಲಿ ಗ್ರಂಥ ಕೆಡಬಹುದು, ಅದರಲ್ಲಿ ಸಬ್ ಡಿವಿಷನ್ಸ್ ಬೇಕಾದಷ್ಟು ಇರಬಹುದು. ಅನುತ್ಸನ್ನ ಅಪಿ ಗ್ರಂಥ, ಇವತ್ತು ಮುದ್ರಾ ರಾಕ್ಷಸ ಅಂತ ಕರೆಯೋ ಅಭ್ಯಾಸನೇ ಇದೆ. ಮುದ್ರಾ ರಾಕ್ಷಸ ಅಂತಲೇ ಕರೆಯೋದು. ಪ್ರಿಂಟ್ ಮಿಸ್ಟೇಕ್ಸ್ನೆಲ್ಲ ಕರೀತಾರೆ. ಆದ್ದರಿಂದ ಅದು ಎಷ್ಟೇ ಮಾಡಿದ್ರು ಕೂಡ ಅದು ಪೂರ್ತಿ ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವುದೋ ಲೆವೆಲಲ್ಲಿ ತಪ್ಪಾಗುತ್ತೆ ಕೊನೆಗೆ. ಯಾವುದೋ ಲೆವೆಲಲ್ಲಿ ಸಡನ್ನಾಗಿ ಯಾವುದೋ ಕೀವತ್ತಿರಿ ಎಲ್ಲದಕ್ಕೆ ಏನೋ ಒಂದು ಹೋಗ್ಬಿಟ್ಟಿರುತ್ತೆ ಲಾಸ್ಟ್ ಟೈಮ್ನಲ್ಲಿ. ಅದು ಪೂರ್ತಿ ಆದಷ್ಟು ಮಾಡ್ಬೋದು ಹೊರತು ಪೂರ್ತಿ ಮಾಡಿದ್ದೇವೆ 100% ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಪ್ರಿಂಟ್ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಮಿನಿಮೈಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅನುಸ್ಸನ್ನ ಅಪಿ ಗ್ರಂಥ ವ್ಯಾಕುಲ ಇತಿ ಸರ್ವಶಃ ಉತ್ಸನ್ನಾ ಪ್ರಾಯಶಃ ಸರ್ವೇ. ಎರಡೀಗ ಮೊದಲನೇದಾಗಿ ಹೆಚ್ಚು ಗ್ರಂಥಗಳು ಹೋಗೇ ಬಿಟ್ಟಿದೆ. ಉತ್ಸನ್ನಾ ಪ್ರಾಯಶಃ ಪ್ರಾಯಶಃ ಅಂದರೆ ಮೋಸ್ಟ್ಲಿ ದೇ ಹ್ಯಾವ್ ಗಾನ್, ಇಲ್ಲೇ ಇಲ್ಲ. ಅದು ಇರೋದೆಷ್ಟೀಗ ಕೋಟ್ಯಂಶೋಪಿ ನಾವಿರ್ತದೆ. 1 crore ಕೂಡ ಇವತ್ತು ಉಳ್ಕೊಂಡಿಲ್ಲ. 1 crore ಉಳ್ಕೊಂಡಿದೆಯಲ್ಲ, 1 crore ಕೂಡ ಉಳ್ಕೊಂಡಿಲ್ಲ, ಅಷ್ಟು ಕಡಿಮೆ ಉಳ್ಕೊಂಡಿದೆ. ಇಲ್ಲಿ ಕೋಟಿ ಶಬ್ದಕ್ಕೆ ಇನ್ನೂ ಜಾಸ್ತಿನೇ ಅರ್ಥ ಮಾಡಬೇಕು, ಕೋಟಿಗಿಂತ ಜಾಸ್ತಿ. ಯಾಕೆ? ಮೂಲ ರಾಮಾಯಣ ಇರೋದು ಶತಕೋಟಿ, ಇವತ್ತು ಸಿಕ್ಕಿರೋದು 106 ಶ್ಲೋಕ ಕೂಡ ಸಿಕ್ಕಿಲ್ಲ. ಅದು ಎಷ್ಟೋಯ್ತು ಅಲ್ಲಿಗೆ? ಈಗ ಕೋಟಿ ಅದೇ ಜಾಸ್ತಿ ಆಗಿದೆ. ಪಂಚರಾತ್ರ ಎಷ್ಟು? ಶತಕೋಟಿ. ಅದರಲ್ಲಿ ಸಿಕ್ಕಿರೋದು ಬರೀ 1000 ಮಾತ್ರ, ಅದು ಹೋಯಿತು. ಮಹಾಭಾರತ ಲಕ್ಷ ಡಿಸ್ಟಾಲ್ಟ್ ಆಗಿದೆ. ಪುರಾಣಗಳಿರೋದ್ರೆ ಎಷ್ಟೋ, ವಿಷ್ಣು ಪುರಾಣದ ಎಷ್ಟೋ ಅಂಶ ಸಿಕ್ಕೇ ಇಲ್ಲ. ವೇದಗಳು ಬಹಳಷ್ಟು ಭಾಗ ಸಿಕ್ಕಿಲ್ಲ. ವೇದಗಳು ಇವತ್ತು ಹೋಗೇ ಬಿಟ್ಟಿದೆ. ಉಳಿದಿರೋದು ಭಾರಿ ಕಡಿಮೆ ಉಳಿದಿರೋದು ಇವತ್ತು, ಗೊತ್ತಾಯ್ತಾ? ಆ ಲೆಕ್ಕ ಇಟ್ಕೊಂಡಾಗ ಏನಾಗಿದೆ, ಕೋಟ್ಯಂಶ ಆಮದಿನ ಕಡಿಮೆ ಹಿಡಿದಾಗ ಲೆಕ್ಕ ಬಹಳಷ್ಟು ಹೋಗ್ಬಿಟ್ಟಿದೆ. ಪ್ರಾಯಶಃ ಅಂದರೆ ಅರ್ಥ ಏನದಕ್ಕೆ? ಪ್ರಾಯಶಃ ಆ ಅರ್ಥದಲ್ಲ, ಹೆಚ್ಚಂಶ ಹೋಗಿದೆ. ಪ್ರಾಯಶಃ ಪದಕ್ಕೆ ಈ ರೀತಿ ಮೋಸ್ಟ್ಲಿ ಅಲ್ಲ, ನಾವು ಹೇಳಿದ ಡೌಟ್ಫುಲ್ಲಾಗಿ ಹೇಳೋದಲ್ಲ. ಅಲ್ಲ, ಪ್ರಾಯಶಃ ಅಂದರೆ ಹೆಚ್ಚಾಗಿ ಅಂತ ಅರ್ಥ. ಅದಕ್ಕೆ ಪ್ರಾಯ ಶಬ್ದಕ್ಕೆ ಸಂಸ್ಕೃತ 2 ಅರ್ಥ. ಶೂರ್ ಅಂತ ಒಂದು ಅರ್ಥ, ಪ್ರಾಬಬಲ್ ಅಂತ ಇನ್ನೊಂದು ಅರ್ಥ. ಶೂರ್ಲಿ ದೇ ಹ್ಯಾವ್ ಗಾನ್, ಆ ಅರ್ಥದ ಇಟ್ಕೋಬೇಕು. ಗೊತ್ತಾಯ್ತಾ? ನಮಗೆ ಹೇಳಬೇಕಾದ್ರೆ ಹೆಚ್ಚೋಗಿದೆಯಪ್ಪ, ಇಲ್ಲವೇ ಇಲ್ಲ ಮಟ್ಟು ಹೋಗಿದೆ ಅಂತ ಆ ಥರ ಹೇಳೋದಷ್ಟೆ. ಉತ್ಸನ್ನ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವರ್ತತೆ. ಇನ್ನು ಉಳಿದಿರೋದೇನು? ಅವ್ರ ಹಣೆ ಬರ ಹಾಳಾಗಿಬಿಟ್ಟಿದೆ. ಹೋಗಿರೋದು ಹೆಚ್ಚು, ಉಳಿದಿರೋದೆಲ್ಲ ಹಾಳಾಗಿದೆ. ಅದ್ಮೇಲೆ ನಿರ್ಣಯ ಮಾಡೋದು ಎಷ್ಟು ಕಷ್ಟ ಈಗ. ಗ್ರಂಥೋಪೇವಂ ವಿಲೋಡಿತಃ ಕಿಮ್ಮರ್ಥೋ ದೇವದುರ್ಗಮಃ. ಗ್ರಂಥಗಳೇ ಈ ರೀತಿಯಾಗಿ ಅಸ್ತವ್ಯಸ್ತವಾಗಿರಬೇಕಾದ್ರೆ ಏನು ಅರ್ಥ ತಿಳಿಯೋದು ಯಾರಿಗೆ? ದೇವದುರ್ಗಮಃ, ದೇವತೆಗಳಿಗೂ ಕೂಡ. ದುರ್ವಿಜ್ಞೇಯ ಮತ ಸರ್ವಂ ಭಾರತಂತೂ ಸುರೈರಪಿ ಅಂತ ಹೇಳಿದ್ರಿಂದ ದೇವತೆಗಳು ಕೂಡ ಪೂರ್ತಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಗ್ರಂಥದ ಅರ್ಥವನ್ನು. ಇನ್ನು ಗ್ರಂಥಗಳೇ ಹೋಗಿರ್ಬೇಕಾದ್ರೆ ಅರ್ಥ ತಿಳ್ಕೊಳ್ಳೋ ಎಲ್ಲಿಂದ ಬಂತೀಗ? ಅದು ಎಲ್ಲಿ ಇದೆಲ್ಲ ನಡೆದಿರೋದು ಯಾವಾಗ ಅಂದರೆ ಕಲಿಯುಗದಲ್ಲಿ ವಿಚಾರ ಹೇಳ್ತಿರೋದು. ಇಷ್ಟು ಕೂಡ ಬೇರೆ ಯುಗದಲ್ಲಿ ಏನಾಗಿತ್ತು? ಕೃತಿಯುಗದಲ್ಲಿ ಎಲ್ಲ 100% ಇತ್ತು. ಇವತ್ತು ಮೋಸ್ಟ್ಲಿ 100% ಹೋದಾಗ ಹೋಗಿದೆ. ಅಲ್ಲಿ ಎಷ್ಟಿದ್ದು ಬಿಟ್ಟಾಗ ಇವತ್ತು ಕೊರೋನಾ ಬಂತು ಅಂತ ಕಟ್ ಮಾಡ್ತಾರಲ್ಲ ಸಿಲೆಬಸ್, ಆ ಟೈಪು ತುಂಬ ಸಿಲೆಬಸ್ ಕಟ್ ಮಾಡಿಲ್ಲೇನೀಗ. ಆ ರೀತಿ ಕಲಿಯುಗದಲ್ಲಿ ಎಂಥ ಯುಗ ಇದು? ಅದರಲ್ಲೂ ಕಾಯಿದೆ, ಇದರಲ್ಲೂ ಕಾಯಿದೆ. ಕಲಿಯುಗ ಅಂತ ಹೇಳಿದ್ರೆ ಏನಿದೆ? ಬರೀ ಗಲಾಟೆ ಯುಗ. ಮುಖ್ಯವಾಗಿ ಏನು ಮಾಡೋದಿಲ್ಲ ಇದರಲ್ಲಿ, ಜ್ಞಾನ ಕಾರ್ಯಕ್ಕೆ ಮಹತ್ವನೇ ಇಲ್ಲ. ಅದರಿಂದಾಗಿನೇ ಇದರಲ್ಲಿ ಉಳಿದೋರ ಗ್ರಂಥ ಕೂಡ ಓದೋರಿಲ್ಲ.
ಉಳಿದವ್ರಿಗಂತ ಪ್ರಿಸರ್ವ್ ಮಾಡೋರಿಲ್ಲ. ಗ್ರಂಥಗಳಂದ್ರೆ ಜನ ಯಾರೋ ಪುಸ್ತಕ ಕೊಟ್ಟರೆ ಎಷ್ಟೋ ಜನ ಹೀಗೆ ಇಟ್ಬಿಡ್ತಾರೆ, ಏನದು ಟೈಟ್ಲು ಕೂಡ ನೋಡೋದಿಲ್ಲ, ಹಾಗಿರುತ್ತೆ. ಏನಿರ್ಬೋದು ಅಂತ ಆಸಕ್ತಿಯೇ ಜನಗಳಿಗಿಲ್ಲ. ಅದ್ಮೇಲೆ ಗ್ರಂಥ ಉಳಿಯೋದು ಹೇಗೆ? ಯಾವ ಪುಸ್ತಕ ನೋಡಬೇಕಲ್ಲ ಕೊನೆ ಪಕ್ಷ. ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಸಲ ನೋಡಿ ಹಾಕ್ತಾರೆ, ವೇಸ್ಟ್ ಇದು ಆಗಲ್ಲ, ಸುಮ್ಮನೆ ಇಟ್ಬಿಡ್ತಾರೆ ಆ ಕಡೆ. ಎಷ್ಟೋ ಜನ ಕಷ್ಟಪಟ್ಟು ಪುಸ್ತಕ ಕೊಟ್ಬಿಟ್ರೆ ಅವ್ರು ಹೀಗೆ ಕೊಟ್ಟರೆ ಹೀಗೆ ಇಟ್ಬಿಟ್ಟಿರ್ತಾರೆ. ಹೇಗೆ ಯಾವುದೋ ವಿಷಯ ಮಾತಾಡ್ತಾ ಗೊತ್ತಿರ್ತಾರೆ, ಲ್ಯಾಂಡ್ ವಿಷಯನೋ ಈ ವಿಷಯ ಮಾತಾಡ್ತಾ ಗೊತ್ತಿರ್ತಾರೆ. ಅಂದರೆ ಅವರಿಗೆ ಲ್ಯಾಂಡ್ ಇದಕ್ಕಿಂತ ಭಾರಿ ದೊಡ್ಡದು, ಆ ಥರ ಅನ್ಸ್ಬಿಟ್ಟது. ಅದೇ ಆಸಕ್ತಿನೇ ಇಲ್ಲ. ಇನ್ನು ಉಳಿಸೋದು ಎಲ್ಲಿಂದ ಬಂತು? ಕಲಾವೇವಂ ವ್ಯಾಕುಲಿತೆ ಗ್ರಂಥಗಳೆಲ್ಲ ಈ ರೀತಿ ವ್ಯಾಕುಲಗೊಂಡಾಗ, ಅಂದರೆ ಅಸ್ತವ್ಯಸ್ತವಾದಾಗ, ಲುಡಿತ ವಿಲೋಳ ಬಂದದ್ದು ಅಂದರೆ ಏನು? ಅಲ್ಲೋಲ ಕಲ್ಲೋಲ ಉಲ್ಲೋಲ ಕಲ್ಲೋಲ ಅಂತೀವಲ್ಲ ಹಾಗೆ. ಡಿಷ್ಟ ವ್ಯಾಕುಲ ಎಲ್ಲ ಒಂದೇ. ಮನಸ್ಸು ಹೇಳಿದಾಗ ವ್ಯಾಕುಲ ಅಂತ ಹೇಳ್ತಾರೆ, ಗ್ರಂಥಗಳು ಹೇಳಿದಾಗ ಸ್ವರೂಪ ಹಾಳಾಗೋದು, ವ್ಯತ್ಯಾಸ ಆಗೋದು ಇತ್ಯಾದಿ. ನಿರ್ಣಯಾಯ ಪ್ರಚೋದಿತ. ಈಗ ಇಷ್ಟಿದ್ರೂ ಕೂಡ ಯೋಗ್ಯರಿಗೇನಾಗಬೇಕೀಗ? ಇಂಥ ಸ್ಥಿತಿಯಲ್ಲಿ ಯೋಗ್ಯರಿಗೆ ಜ್ಞಾನ ಬರಬೇಕೀಗ. ಅದಕ್ಕೋಸ್ಕರವಾಗಿ ಹರಿಣಾ ಪ್ರಚೋದಿತ, ದೇವರ ಅನುಗ್ರಹ ಮಾಡಿ ಕಳಿಸ್ಕೊಟ್ಟಿದ್ದಾನೆ. ಅದು ಇವಾಗ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ ಏನಿರುತ್ತೆ, ಇಂಥ ಹೊತ್ತಲ್ಲೂ ಕ್ಲಾಸ್ ಮಾಡಬೇಕೇನೋ ಒಂಚೂರು ಹೊತ್ತಾನೆ. ಹೆಸರಿಗಾದ್ರೂ ಕ್ಲಾಸ್ ಮಾಡಿ ಸ್ವಲ್ಪ ಮಾಡಬೇಕು ಅಂತ ಯಾವ ಕಾನ್ಸೆಪ್ಟ್ ಇದೆಯೋ ನಿಲ್ಬಾರದು. ಆದಷ್ಟೇ ದೇವರು ಏನು ಮಾಡಿದ್ದಾನೆ? ನಿರ್ಣಯಾಯ ಪ್ರಚೋದಿತ. ಎಲ್ಲ ಪುಸ್ತಕ ಹೊರಗೆ ಹಾಕ್ಲಿಕ್ಕೆ ಅವ್ರಿಗೆ ಸಾಕ್ತಾರೆ, ಶಕ್ತಿ ಇದೆ. ಓದೋರೇ ಯಾರಿದ್ದಾರೆ? ಶಕ್ತಿ ತೆಗೆದುಕೊಟ್ರೆ ಓದೋರೇ ಇಲ್ಲ, ಇರೋದನ್ನೇ ಓದೋರಿಲ್ಲ, ಬರ್ಕೊಟ್ಟಷ್ಟೇ ಓದೋಗ್ತಾ ಇರಲಿಲ್ಲ. ಆದಮೇಲೆ ಸರ್ವಳು ಪೂರ್ತಿ ಓದಿದ್ದೇವೆ ಅಂತ ಹೇಳೋದು ಸಿಗೋದೇ ಇಲ್ಲ ಇವತ್ತು, ಗೊತ್ತಾಯ್ತಿಲ್ಲ. ಒಂದು ಗ್ರಂಥನೂ ಪೂರ್ತಿ ಓದೋದಿಲ್ಲ, ಯಾಕಂದ್ರೆ ಟೆಕ್ಸ್ಟ್ ಬುಕ್ಗಳೇ ಪೂರ್ತಿ ಮಾಡೋದಿಲ್ಲ, ಆ ಥರ ಇಟ್ಟಿರ್ತಾರೆ. ಅಂದಮೇಲೆ ಇನ್ನು ಎಷ್ಟು ಕಷ್ಟ ಇದೆ ಈಗ. ಇಷ್ಟಾದ್ರೂ ಜ್ಞಾನ ಬರಬೇಕು ಅವ್ರಿಗೆ. ಎಂಥ ಜ್ಞಾನ? ನಿರ್ಣಯದ ಜ್ಞಾನ ಬರಬೇಕು. ಒಟ್ಟು ಸಾರಾಂಶ ಹೀಗೆ ಅಂತ ಗಟ್ಟಿಯಾಗಿ ಹೇಳಿಬಿಟ್ರೆ ಏನಾಗುತ್ತಾಗ ವ್ಯವಸ್ಥೆ. ಊಟ ಸೇರದೆ ಹೋದಾಗ ಹಿಂದೆ ಸಾರ ಕೊಡಬೇಕಲ್ಲ, ಹಾಗೆ ಇನ್ನು ಕೊಟ್ಟ ಎಸೆನ್ಸ್ ಜ್ಯೂಸ್ ಕೊಟ್ಟ ಹಾಗೆ ಕೊಡಬೇಕಾಗಿದೆ. ಈಗ ಅದಕ್ಕೆ ಪ್ರಚೋದಿತ ದೇವರು ಏನು ಮಾಡಿದ್ದಾರೆ? ಪ್ರಚೋದನೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕಲಾವೇವ ವ್ಯಾಕುಲತೆ ನಿರ್ಣಯಾಯ ಪ್ರಚೋದಿತ. ಯಾರಿಂದ ಪ್ರಚೋದಿತ? ನಿರ್ಣಯ ಹರಿಣಾ ಪ್ರಚೋದಿತ. ನಿರ್ಣಯಾನ್ವಚ್ಮಿ ನಿರ್ಣಯಗಳನ್ನು ಹೇಳ್ತೇನೆ. ಕೋರ್ಟ್ ಇರೋದು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ. ಸೆಟ್ಲ್ ಆಗದೆ ಹೋದ್ರೆ ಕೋರ್ಟೇ ಅಲ್ಲ ಅದು. ಏನು ಮಾಡಬೇಕು? ಅದು ಡಿಸ್ಮಿಸ್ ಮಾಡಬೇಕು, ಇಲ್ಲ ಕೊಡಬೇಕು, ಅಷ್ಟು ಮಾಡಬೇಕು. ಹೊರತು ಏನು ಮಾಡಾಗಿಲ್ಲ ಅವರು. ಕೋರ್ಟಲ್ಲಿ ನಿರ್ಣಯ ಆಗಿದ್ದೇ ನಿರ್ಣಯ ಆಗಬೇಕಾಗಿದೆ. ಆದ್ದರಿಂದ ಆಚಾರ್ಯ ಯಾತಕ್ಕೆ ಬರೆದಿದ್ದಾರೆ? ನಿರ್ಣಯ ಬರೀತಾ ಇದ್ದಾರೆ. ಇದು ವಿಶೇಷ ಅಂಶ. ನಿರ್ಣಯ ಅನ್ನೋ ಪದ ಉಪಯೋಗಿಸಿದ್ದು ಅದು ಹೆಚ್ಚೆಚ್ಚ ಗ್ರಂಥಗಳಿಟ್ಟದ್ದು ಆಚಾರ್ಯ ಒಬ್ಬರೇ. ನಿರ್ಣಯಗಳನ್ನ ಹೇಳ್ತಾ ಇದ್ದೇನೆ. ನಿರ್ಣಯಾನ್ ಅಂತ ಯಾತಕ್ಕೆ ಹೇಳಿದರು ಅಂದರೆ, ನಿರ್ಣಯ ಒಂದು ಗ್ರಂಥ ಬರೆದ್ರೆ ಅನೇಕ ಗ್ರಂಥಗಳ ನಿರ್ಣಯಾನ್ ಬಹುವಚನ ಮಾಡಿ. ಮತ್ತು ಶಾಸ್ತ್ರಾರ್ಥ ಅನೇಕ. ಶಾಸ್ತ್ರಾರ್ಥ ಎಲ್ಲ ವಿಷಯಗಳು ನಿರ್ಣಯ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಕೊನೆ ಹೇಳ್ತಾರೆ. ಇದು ಒಂದೆರಡು ವಿಷಯದ ನಿರ್ಣಯ ಅಲ್ಲ. ಇದು ಯಾವುದೇ ಗೊಂದಲ ಬಂದರೂ ಪರಿಹಾರ ಇದೆ. ಇದ್ರ ಬಗ್ಗೆ ಗೊಂದಲ ಮಾಡ್ಕೊಂಡ್ಬಿಡ್ತಾರೆ. ಆಶ್ಚರ್ಯ ಅಂದರೆ ಜಡ್ಜ್ಮೆಂಟ್ ಬಗ್ಗೆ ಭೇಟಿ ಮಾಡ್ಕೊಂಡ್ಬಿಟ್ರೆ ಅದು ನಮ್ಮಲ್ಲಿ ನಮ್ಮಲ್ಲಿ ಏನೇ ಪಾಂಡಿತ್ಯ ಆದರೆ ಇವತ್ತು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಅಂತ ಅರ್ಥ. ಸುಖವಾಗಿದ್ದವ್ರಿಗೆ ತಲೆ ಕೆಡಿಸ್ಬಿಟ್ರೆ ಪಾಂಡಿತ್ಯ. ಅದಾಗಬಾರ್ದು. ತಲೆ ಕೆಟ್ಟವ್ರಿಗೆ ಏನು ಮಾಡ್ಬೇಕು? ಯಾವಾಗಲೂ ಸರಿ ಮಾಡಬೇಕು. ಇವತ್ತು ಕನ್ಫ್ಯೂಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಗೊತ್ತಾಯ್ತಿಲ್ಲ. ಅದು ನಿರ್ಣಯ ಮಾಡಿಕೊಡೋದು ಭಾರಿ ದೊಡ್ಡ ವಿಚಾರ. ಹರಿಣಾ ನಿರ್ಣಯ ಅನ್ವಚ್ಮಿ ವಿಜಾನನ್ ತತ್ಪ್ರಸಾದತಃ. ನೀವು ಹೇಳ್ತೀವಿ ನಿಮಗೆ ಗೊತ್ತಿದೆಯಾ ಅಂತ. ಇಷ್ಟೆಲ್ಲ ಗ್ರಂಥ ಹೋಗಿದೆ ಏನೋ ನಿಮಗೆ ಗೊತ್ತಾದ್ರೆ ವಿಜಾನನ್, ನನಗೆ ಗೊತ್ತಿದೆ. ನಿಮಗೆ ಹೇಗೆ ಗೊತ್ತು ಅಂದರೆ ಅಹಂಕಾರ ಇಲ್ಲ. ತತ್ಪ್ರಸಾದತಃ, ಅವರ ಅನುಗ್ರಹದಿಂದ ಎಲ್ಲ ಗೊತ್ತಿರೋದ್ರಿಂದ ಬರೀತಾ ಇದ್ದೇನೆ. ಇದೆಲ್ಲ ತಿಳ್ಕೊಂಡ್ರೆ ಆಚಾರ್ಯ ತಮ್ಮ ಎಲಿಜಿಬಿಲಿಟಿ ಬರೆಯೋದಕ್ಕೆ ಕಾರಣ ಎಲ್ಲ ಹೇಳ್ತಾ ಇದೆ. ಬಂದವರು ಹೇಳಬೇಕು, ನಾನು ಐಡೆಂಟಿಫಿಕೇಟ್ ಹೇಳಬೇಕು, ಅದಕ್ಕೆ ಬಂದಿರೋದು ಅಂತ ಹೇಳಿದ್ರೆ ಮಾತ್ರ ಬೆಳೆದವ್ರು ಇಲ್ಲ. ಅದು ಆ ವ್ಯಕ್ತಿ ತಾನು ರೆಪ್ರೆಸೆಂಟೇಟಿವ್ ಪ್ರೂವ್ ಮಾಡದೆ ಹೋದರೆ ಅದಕ್ಕೆ ಬೆಲೆ ಇಲ್ಲ. ಮೋಸ್ಗಾರರು ಬಂದುಬಿಡ್ತಾರೆ. ಅದಕ್ಕೋಸ್ಕರ ಹರಿಣಾ ಪ್ರಚೋದಿತ. ಉಳಿದವ್ರು ಹರಿಯಿಂದ ಪ್ರೇರಿತರೇ ಬಂದು ಹೇಳಾಗಿಲ್ಲ. ಯಾಕೆ? ಅವ್ರು ಹರಿನೇ ಒಪ್ಪಿಲ್ಲ. ಫಸ್ಟ್ ಅವರು ಹರಿಯಿಂದ ಒಪ್ಪಿದ್ರೆ ತಾನೇ ಪ್ರಚೋದಿತರಾಗೋದು. ಅದಿಲ್ಲೇ ಇಲ್ಲ. ಮತ್ತು ಹರಿಯೇ ನಾನೊಬ್ಬರು ಅದೂ ಇಲ್ಲ. ಹರಿ ಇಲ್ಲ ಅಂಬೋರಿಲ್ಲ, ಹರಿ ಸರ್ವತೋಪ್ಪೋರಿಲ್ಲ, ಹರಿ ಮತ್ತು ಹರಿಗೆ ನಾವು ಭಕ್ತರಾಗಿದ್ದೇವೆ ಅಂತ ಹೇಳೋರಿಲ್ಲ. ಅಂದಮೇಲೆ ಆಚಾರ ಮಾತು ಒಂದೇ ಸೂಟಾಗೋ. ಅವರು ಕಳಿಸಿದ್ದಾರೆ ಅಂತ ಹೇಳ್ಬೇಕಾದ್ರೆ ಒಬ್ಬರಿದ್ದಾರೆ, ನಮಗೆ ಭೇದ ಇದೆ, ಅವರು ದೊಡ್ಡವರಿದ್ದಾರೆ, ಅನುಗ್ರಹ ಮಾಡಿ ಕಳಿಸಿದ್ವಿ. ಎಲ್ಲ ಕೊಡೋದು ಯಾವಾಗ? ಆಚಾರ ಸಿದ್ಧಾಂತ ಒಪ್ಕೊಂಡ ಮೇಲೆ. ಆದ್ದರಿಂದಾಗಿನೇ ಉಳಿದವರಿಗೆ ಮ್ಯಾಚ್ ಆಗೋದಿಲ್ಲ, ಹೇಳಕ್ಕೆ ಬರೋದೇ ಇಲ್ಲ. ಹರಿಣ ವಿಶೇಷೇಣ ಜಾನು, ವಿಶೇಷವಾಗಿ ಗೊತ್ತಿದೆ. ಬರೀ ಉಳಿದವ್ರಿಗೆ ಗೊತ್ತಿದ್ದಾಗಲ್ಲ, ಗೊತ್ತಿದ್ದರೆ ಸಾಕು. ವಿಶೇಷವಾಗಿ ಗೊತ್ತಿರೋದು ನಿರ್ಣಯ ಹೇಳುತ್ತೆ. ಎಕ್ಸ್ಪರ್ಟ್ ಬೇರೆ ಮಾಡ್ತಾರೆ, ಯಾವಾಗಲೂ ನಿರ್ಣಯ ಕೊಡ್ತಾರೆ. ಡೌಟ್ ಬಂದಾಗ ಯಾರನ್ನು ರೆಫರ್ ಮಾಡ್ತಾರೆ? ಎಕ್ಸ್ಪರ್ಟ್ಗಳಿಗೆ. ಅದು ಯಾರು ಗೊತ್ತಿರಬೇಕು? ಎಕ್ಸ್ಪರ್ಟ್ ವಿಜಾನಂದ್. ಭಾರಿ ಚೆನ್ನಾಗಿ ತಿಳ್ಕೊಂಡವ್ರು ಎಕ್ಸ್ಪರ್ಟ್ ಅಂತ ಕರೆಯೋದು. ವಿಜಾನಂದ್ ಅಲ್ಲಿ ಅಹಂಕಾರ ಇದೆ. ತತ್ಪ್ರಸಾದತಃ, ಅವರ ಅನುಗ್ರಹದಿಂದ ನನಗೆಲ್ಲ ಗೊತ್ತಿದೆ. ಈ ಮಾತು ಹೇಳದೆ ಹೋದರೆ ಅದು
ಪೂರ್ತಿ ಶಾಸ್ತ್ರಕ್ಕೆ ವಿರುದ್ಧ ಆಗಿಬಿಡುತ್ತೆ. ಯಾರೂ ಕೂಡ ನನಗೆ ಗೊತ್ತಿದೆ ಅಂತ ಹೇಳಾಗಿಲ್ಲ. ಈಗ ಹೇಳ್ಬೇಕಾದ್ರೆ ದೇವರ ಅನುಗ್ರಹ ಇರಬೇಕು. ಎಲ್ಲ ಗೊತ್ತಿದೆ ಅಂತ ಹೇಳಿ ಸ್ವಲ್ಪ ಗೊತ್ತಿರಲಿಕ್ಕೂ ಏನು ಬೇಕೋ ದೇವರ ಅನುಗ್ರಹ ಬೇಕು. ಎಲ್ಲ ಗೊತ್ತಿರ್ಬೇಕಾದ್ರೆ ಭಾರಿ ಅನುಗ್ರಹ ಬೇಕು. ತತ್ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತಃ. ಏನೇನು ಗೊತ್ತು ನಮಗೆ ಅಂದರೆ ಇಲ್ಲಿ ಹೇಳೋದು ಕೊಟ್ಟಿರೋ ವಿಷಯಗಳಷ್ಟೇ ಅಲ್ಲ, ಶಾಸ್ತ್ರಾಂತರಾಣಿ ಸಂಬಂಧಪಟ್ಟಂಥ ಬೇರೆ ಶಾಸ್ತ್ರಗಳೂ ಗೊತ್ತು. ಬೇರೆ ಶಾಸ್ತ್ರಗಳು ಯಾವುದೀಗ ವೇದಾಂಗಗಳು, ನಿರುಕ್ತ ಇತ್ಯಾದಿ ವೇದಾಂಗಗಳಿದೆ, ಗೊತ್ತಾಯ್ತಾ. ಅದರ ಜೊತೆಗೆ ಬೇರೆ ಬೇರೆ ಶಾಸ್ತ್ರಗಳಿವೆ. ಎಲ್ಲ ಶಾಸ್ತ್ರವೂ ಗೊತ್ತಿರೋದ್ರಿಂದ ಒಂದು ವಿಷಯ ನಿರ್ಣಯ ಮಾಡೋಕೆ ಏನು ಗೊತ್ತಿರಬೇಕು ಅವರಿಗೆ? ಮ್ಯಾಥಮೆಟಿಕ್ಸೇ ಗೊತ್ತಿಲ್ಲ, ಫಿಸಿಕ್ಸ್ ಅರ್ಥ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಕಡೆ ಏನು ಬರುತ್ತೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಬರುತ್ತೆ ಅದಕ್ಕೆ. ಅದನ್ನು ಒಂದೊಂದು ಶಾಸ್ತ್ರ ಸರಿಯಾಗಿ ತಿಳ್ಬೇಕಾದ್ರೆ ಏನಾಗಿರಬೇಕು, ಅದಕ್ಕೆ ಒಂದೇ ಸಬ್ಜೆಕ್ಟ್ ಎಲ್ಲೂ ಪಾಠ ಮಾಡೋದಿಲ್ಲ. ಏನು ಮಾಡ್ತಾರೆ? 6 ಸಬ್ಜೆಕ್ಟ್, ಅಂದರೆ 6 ಸಬ್ಜೆಕ್ಟ್ಸ್. ಅವಾಗ ಷಟ್ಶಾಸ್ತ್ರ ಅಂತ ಕರೀತಾರೆ. 6 ಸಬ್ಜೆಕ್ಟ್ಸ್ ಎಂಬ ಕಾನ್ಸೆಪ್ಟು ಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇದೆ. ಷಟ್ಶಾಸ್ತ್ರ ಪಾರಂಗತರು 6 ಸಬ್ಜೆಕ್ಟ್ಸ್ ಓದಿದ್ದಾರೆ, ಗೊತ್ತಾಯ್ತಾ. ಆದ್ದರಿಂದ ಒಂದೇ ಒಂದು ಶಾಸ್ತ್ರ ಓದಕ್ಕೆ ಹೋದರೆ ಎಂದಿಗೂ ಕೂಡ ಏನಾಗೋದಿಲ್ಲ, ಅಲ್ಲಿ ಶಾಸ್ತ್ರ ಬರೋದೇ ಇಲ್ಲ ಕೊನೆಗೂ. ಅನೇಕ ಹೆಚ್ಚೆಚ್ಚು ಓದಷ್ಟು ಕೂಡ ಏನಾಗುತ್ತೆ, ಶಾಸ್ತ್ರ ಗಟ್ಟಿಯಾಗುತ್ತೆ. ಉದಾಹರಣೆಗೆ ನೀವು ಬಾವಿ ತೋಡ್ಬೇಕೀಗ, 3x3 4x4 ತೋಡಬೇಕು. ಅವು 4x4 ಮಾಡಿಕೊಂಡ್ರೆ ಬರೋಲ್ಲ. ಅವ್ರು ಏನು ಮಾಡ್ತಾರೆ, ಅದನ್ನು ದೊಡ್ಡದು ಮಾಡಬೇಕು. ಕೊನೆಗೆ ಎಲ್ಲಿ ಸೆಟ್ ಮಾಡ್ತಾರೆ ಅದನ್ನು, ಅದು ಸೆಟ್ ಮಾಡ್ತಾರೆ. ಇಲ್ಲದವ್ರು ಏನಾಗುತ್ತೆ, ಅದು ಇಂಪಾಸಿಬಲ್. ಅಂದರೆ ಒಂದು ವಿಷಯ ಆಳಕ್ಕೆ ಹೋಗಬೇಕಾದ್ರೆ ಈಗ 8 ಅಡಿ ಹೋಗಬೇಕು, 4 ಅಡಿ ತೆಗೆ 8 ಅಡಿ ಹೋಗ್ಬೇಕು. ಈಗ 100 ಅಡಿ ಹೋಗ್ಬೇಕಾದ್ರೆ 4 ಅಡಿ ತಕ್ಕ ಸಾಲದು. ಏನು ಮಾಡ್ಬೇಕು, ಅವ್ರು ಇನ್ನೂ ಜಾಸ್ತಿ ತೆಗಿಬೇಕು. ಅಂತ ಅವ್ರು ಹೋಗ್ಲಿಕ್ಕೆ ಜಾಗ ಬೇಕಲ್ಲ ಕಡೆಗೆ. ಈ ರೀತಿ ಆಗ್ತಾ ಕೊಡು. ಅದು ಹೆಚ್ಚೆಚ್ಚು ಡೆಪ್ತ್ ಬರ್ಬೇಕಾದ್ರೆ ಏನೋ ಹೆಚ್ಚೆಚ್ಚು ಬಿಡ್ತಿರ್ಬೇಕು, ಗೊತ್ತಾಯ್ತಾ. ಹೆಚ್ಚು ಬಿಡ್ತಿಲ್ದವ್ರು ಹೆಚ್ಚು ಡೆಪ್ತ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಿಡ್ತಂಬೋದೇನೋ ಹೆಚ್ಚು ತಿಳ್ಕೊಡೋದು, ಡೆಪ್ತ್ ಅಂದ್ರೇನೋ ಒಳಗೆ ಹೋಗೋದು, ಎರಡು ಇರಬೇಕು. ಸೊ ಬಿಡ್ತ್ ಆ್ಯಂಡ್ ಡೆಪ್ತ್ ಇಲ್ಲದೆ ಹೋದರೆ ಏನು ಬರೋದಿಲ್ಲ ಅವರಿಗೆ, ಟೋಟಲ್ ಪಾಂಡಿತ್ಯ ಬರೋದಿಲ್ಲ. ಇವತ್ತು ನಮ್ಮಲ್ಲಿ ಬಿಡ್ತು ಟ್ರೈ ಮಾಡ್ತಾರೆ ಕೆಲವರು. ಅದು ಲೆಕ್ಚರ್ ಮಾಡೋಕ್ಕಾದ್ರೆ ಏನಿರ್ಬೇಕು, ಯಾವಾಗಲೂ ಬಿಡ್ತು ಜಾಸ್ತಿ ಇರಬೇಕು. 1 ಅವರ್ ದೊಡ್ಡ ವಿಷಯ ಕಾರಣಗಳು ಬಿಡ್ತು ಜಾಸ್ತಿ ಇರಬೇಕು. ಪಾಠಕ್ಕೆ ಏನಿರಬೇಕು, ಡೆಪ್ತ್ ಇರಬೇಕು. ಅದಕ್ಕೆ ಅಲ್ಲಿ ಟೈಮ್ ಲಿಮಿಟ್ ಇವೆಲ್ಲ ಇರೋದಿಲ್ಲ. ಅದಕ್ಕೆ ಟೈಮ್ ಲಿಮಿಟ್ ಇರೋದಿಲ್ಲ, ಒಂದು ಪದನೇ ಹೇಳ್ತಾ ಹೋಗ್ಬೇಕಾದ್ರೆ. ಇದು ಡೆಪ್ತ್ ಇಲ್ಲದೆ ಹೋದರೆ ಪಾಠ ಸಾಧ್ಯ ಇಲ್ಲ, ಬಿಡ್ತು ಇಲ್ಲದೆ ಹೋದರೆ ಪ್ರವಚನ ಆಗೋದಿಲ್ಲ. 2 ಇಲ್ಲದೆ ಹೋದರೆ ಪಾಠ ಇಲ್ಲ, ಪ್ರವಚನ ಇಲ್ಲ. ಇವತ್ತು ಹಾಗೆ ಆಗಿಲ್ಲ. ಅದಕ್ಕೆ ಯಾವಾಗ ತಯಾರು ಮಾಡೋಕೆ ಆ ರೀತಿ ತಯಾರು ಮಾಡೋದು. ಇವತ್ತು ಹಾಗಿಲ್ಲ, ಬರೀ ಡೆಪ್ತಿನ ಕಾನ್ಸೆಪ್ಟ್ ಇಟ್ಕೊಂಡಿದ್ರೆ ಬಿಡ್ತಿನ ಕಾನ್ಸೆಪ್ಟ್ ಇಲ್ಲ. ನಮ್ಮ ಟ್ರೆಡಿಷನಲ್ ಮೆಥಡ್ನಲ್ಲಿ ಡೆಪ್ತಿನ ಕಾನ್ಸೆಪ್ಟ್ ಇದೆ, ಆಳವಾಗಿ ಓದಬೇಕು ಅಂತೇಳಿ. ಇದನ್ನು ಮಾಡರ್ನ್ ಇದರಲ್ಲಿ ಬಿಡ್ತಿನ ಕಾನ್ಸೆಪ್ಟ್ ಜಾಸ್ತಿ ಇದೆ, ಗೊತ್ತಾಯ್ತಾ. ಬಿಡ್ತು ಜಾಸ್ತಿ ಇರೋದು. 2 ಕಮ್ಮಿ ಏನಾಗಿಬಿಟ್ರೆ ಏನಾಗುತ್ತಾಗ ಫಸ್ಟ್ ಕ್ಲಾಸ್ ಟೋಟಲ್ ಜ್ಞಾನ ಬರ್ಬೇಕಾದ್ರೆ ಬಿಡ್ತು ಡೆಪ್ತ್. ಅದಕ್ಕೆ ಒಂದು ಪಾಠ ಪ್ರವಚನ ಅಂತ ಪದ ಬಂದಿದ್ದು ಅದಕ್ಕೋಸ್ಕರ. ಬರೀ ಪಾಠ ಬರೀ ಪ್ರವಚನ ಅಂತ ಯಾಕೆ ಹೇಳಲಿಲ್ಲ ಅಂದರೆ, ಬಿಡ್ತ್ ಆ್ಯಂಡ್ ಡೆಪ್ತ್ ಎರಡೂ ಇರಬೇಕಾದ್ರೆ ಏನಿರಬೇಕಾಗ ಪಾಠ ಪ್ರವಚನ 2 ಮಾಡಿದರೆ ಮಾತ್ರ ಬರುತ್ತೆ, ಇಲ್ಲದವ್ರು ಬರೋದು. ಒಂದು ಮಿಸ್ ಆದರೆ ಒಂದು ಹೋಗಿಬಿಡುತ್ತೆ. ಬಿಡ್ತಂದ್ರೆ ಬಿಡ್ತು ವ್ಯಾಪ್ತಿ ಜಾಸ್ತಿ ಇರ್ಬೇಕಾದ್ರೆ. ಇದು ಡೆಪ್ತು, ಅದು ವ್ಯಾಪ್ತಿ. ಬಿಡ್ತಂತ ಅದಕ್ಕೆ ಇರೋದು ವೈಡ್ ಅಂತ ಹೇಳ್ತೇವಲ್ಲ, ಅದು ವೈಡ್ ಅಂದರೆ ವಿಶಾಲವಾಗಿ ಬರಬೇಕು. ಇಲ್ಲಿದೆ ಅಲ್ಲಲ್ಲ. ಹರಿಣ ಪ್ರಚೋದಿತ ನಿರ್ಣಯಾನ್ ವಚ್ಮಿ. ಹರಿಯಿಂದ ಪ್ರಚೋದಿತನಾಗಿ ನಿರ್ಣಯ. ಅಲ್ಲಿ ಕೂಡ ಅರ್ಥ ಏನು ಗೊತ್ತಾ, ನಿರ್ಣಯ ಹೇಳ್ತೇವೆ ಅಂದರೆ ಹರಿ ಮಾಡಿದ ನಿರ್ಣಯವನ್ನೇ ಹೇಳ್ತೇವೆ. ಅರ್ಥ ಆಯ್ತಾ? ಈಗ ಹರಿಣ ಪ್ರಚೋದಿತ ಅಲ್ಲಿ ಅನ್ನೋ ಮುಗಿದು ಹೋಗ್ತದೆ. ಅಲ್ಲಿಗೆ ಯಾವ ನಿರ್ಣಯ ಹೇಳ್ಬೇಕು ನಾವೀಗ? ದೇವರು ಕಳಿಸಿದ್ದಾರೆ ಅಂತ ಅವ್ರ ನಿರ್ಣಯನ ಹೇಳ್ಬೇಕು. ಯಾರು ಕಳಿಸಿ ಅವ್ರ ನಿರ್ಣಯ ಹೇಳೋದು, ನಮ್ಮ ನಿರ್ಣಯ ಹೇಳಬಾರ್ದು. ಏನಾಯ್ತು ಅಂತ ಕೇಳ್ತಾರಾಗ. ನೀನು ಅವರೇನು ಹೇಳಿದ್ರು ಹೇಳು ಅಂತ ಕೇಳ್ತಾರೆ. ಯಾರು ಕೇಳ್ತಾರೆ, ಅವರೇನು ಹೇಳಿದ್ರು ಹೇಳು. ನಿನ್ನ ತಲೆ ತೋಚಿದ್ದು ಹೇಳಬೇಡ, ಅವ್ರು ಹೇಳಿದ್ದನ್ನು ಹೇಳು. ಹರಿಣ ಪ್ರೇರಿತ ಸನ್, ಗೊತ್ತಾಯ್ತಾ. ಹರಿಪ್ರೋಕ್ತ ನಿರ್ಣಯ ಅನ್ನೋ ವಚ್ವಿ. ಹರಿಪ್ರೋಕ್ತ ನಿರ್ಣಯ ಬ್ರಹ್ಮಸೂತ್ರಾದಿಗಳಲ್ಲಿ ನಾವು ದೇವ್ರು ಹೇಳಿದ ನಿರ್ಣಯ ಆಗಲ್ಲ ಕೂಡ, ಅದು ಅವನು ಹೇಳ್ತೇನೆ ಅಂತ. ಮುಂದೆ ಅದೆಲ್ಲ ಇನ್ನೂ ಡೀಟೇಲಾಗಿ ಹೇಳ್ತಾನೆ. ವಿಜಾನನ್ ತತ್ಪ್ರಸಾದತಃ. ಸಂಜಾನ 2 ಒಂದೇ ಅರ್ಥಾನೆ. ಸಮ್ ಅಂದ್ರು ಒಂದೇ, ವಿ ಅಂದ್ರು ಒಂದೇ. ಇನ್ನೊಂದು ಪ್ರಶ್ನೆ ಬರುತ್ತಾಗ, ಆಯಿತು ಬೇಕಾಷ್ಟು ಜನ ದೇವತೆಗಳಿದೆ, ನಿಮ್ಮನ್ನ ಯಾಕೆ ಕಳಿಸಿದಾರೆ ಅಂದರೆ, ವಿಜಾನನ್ ಭಾಳಷ್ಟು ನಮಗೆ ಗೊತ್ತಿರೋದ್ರಿಂದ, ಪೂರ್ತಿ ಗೊತ್ತಿರೋದ್ರಿಂದ ನನಗೆ ಕಳಿಸಿದ್ದಾರೆ, ಗೊತ್ತಾಯ್ತಾ. ಕಳಿಸ್ಬೇಕಾದ್ರೂ ದೇವರು ತಮಾಷೆ ಅಂದರೆ, ಇದು ಕಲಿಯುಗ, ವರ್ಸ್ಟ್ ಬ್ಯಾಚಿನ ಹುಡುಗರು ಇರೋದು. ಕಳಿಸಿರೋದಾರನ್ನ ಬೆಸ್ಟ್ ಟೀಚರ್ ಕಳಿಸ್ಕೊಟ್ಟಿದ್ದಾರೆ. ಯಾವಾಗಲೂ ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ, ಈ ರಿವಿಷನ್ ಕ್ಲಾಸಸ್ ಹೋಗ್ಬೇಕಾದ್ರೆ ಯಾರು ಕಳಿಸ್ತಾರೆ ಜನರಲ್ಲಿ? ಎಕ್ಸ್ಪರ್ಟ್ಗಳನ್ನ ಕಳಿಸ್ತಾರೆ. ಏನು ಪ್ರೊಫೆಸರ್ಸ್ನ ಹಾಕಲ್ಲ, ಲೆಕ್ಚರರ್ಸ್ನ. ಸೀನಿಯರ್ ಮೋಸ್ಟ್ ಇರೋನ್ನ ಕಳಿಸ್ತಾರೆ. ಯಾತಕ್ಕೆ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸಿಂದ ಏನು ಮಾಡ್ತಾರೋ ಅವರು, ಈ ದಡ್ರಿಗೆ ಹೇಗೆ ಹೇಳಬೇಕು ಸರಿಯಾಗಿ ಗೊತ್ತು ಅವ್ರಿಗೆ, ಅದಕ್ಕೆ ಹೇಳ್ತಾರೆ. ಮತ್ತು ಭಾರಿ ಬುದ್ಧಿವಂತಿಕೆ ಇರುತ್ತೆ, ಅವ್ರಿಗೂ ತಿಳಿಬೇಕು. ಮತ್ತು ಇಬ್ಬರಿಗೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಬಾಲ ಸಂಗಮಪಿ ಬೋಧಯದ್ ಭೃಶಂ ಆಗಬೇಕು, ಮತ್ತು ದುರ್ನಿರೂಪವಚರಂಚ ಪಂಡಿತಹಿ ಆಗಬೇಕು. ಅದಕ್ಕೆ ಯಾರಾಗಬೇಕು? ಅದಕ್ಕೆ ಟಾಪ್ ಮೋಸ್ಟ್ ಇವ್ರು ಆಗಬೇಕು. ಇದು ದೇವರ ಕಾರುಣ್ಯ ಎಂಬುದು ಇದು ಭಾಳ ವಿಶೇಷ. ಇದು ತುಂಬ ಜನ ತಿಳಿದವರಿದ್ದಾಗ ಯಾರೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ತುಂಬ ದೊಡ್ಡರಿಂದ ಭಾಳ ಕಷ್ಟ ಅದು. ಅವ್ರು ಬಿಡಾಗಿಲ್ಲ, ಯೋಗ್ಯರು ತಿಳ್ಕೊಳಕ್ಕೆ ಬರೋದಿಲ್ಲ, ಮ್ಯಾನೇಜ್ ಮಾಡಬೇಕಂತ. ಭಾರಿ ಬುದ್ಧಿವಂತರು ಅವ್ರನ್ನೂ ಮ್ಯಾನೇಜ್ ಮಾಡಬೇಕು.
ಯಾವ ಟೀಚಿಂಗ್ ಇರೋದೇ ಹಾಗೆ. ಕ್ಲಾಸಲ್ಲಿ ಭಾರಿ ಬುದ್ಧಿವಂತರು ಬರೀ ಇದ್ದುಬಿಟ್ರು ಕಷ್ಟ, ಬರೀ ದಡ್ರಿದ್ರು ಕಷ್ಟ, ತಿಳಿತಾ? ಅಥವಾ ಒಂದು ಯೂನಿಫಾರ್ಮ್ ಆಗಿದ್ವಿ ನಾವು ಪಾಠ ಮಾಡ್ಬೇಕಾದ್ರೆ ಬರೀ ಬುದ್ಧಿವಂತರಿಗೆ ನಮ್ಮಲ್ಲಿ ಪಾಠ ಹೇಳಿದರೆ ದಡ್ಡಗೆ ಅರ್ಥ ಆಗಲ್ಲ. ದಡ್ಡಗಳು ಪಾಠ ಮಾಡಿ ಬುದ್ಧಿವಂತ ಎದ್ದೋಗ್ಬಿಡ್ತಾರೆ, ಅದಕ್ಕೆ ನಂಗೆ ಗೊತ್ತಿದೆ ಅಂತೇಳಿ. ಅದೇನು ಮಾಡಬೇಕಾಗ ಬ್ಯಾಲೆನ್ಸ್ ಮಾಡಿ. ಇದು ಆಚಾರ ಇದರಲ್ಲಿ ಮಾತ್ರ ಬರೋದು. ಅವ್ರಿಗೆಲ್ಲ ಗ್ರಂಥಗಳು ಹಾಗೇನೆ, ಸಾಮಾನ್ಯರಿಗೂ ತಿಳಿಬೇಕು, ಎಂಥ ಬುದ್ಧಿವಂತರು ಇನ್ನೂ ತಿಳಿದಿಲ್ಲ ಅಂತ ಒಪ್ಕೋಬೇಕು, ಆ ರೀತಿ ಬರೀತಾರೆ. ಇದು ಭಾರಿ ಒಂದೇ ಪುಸ್ತಕ, ಎರಡೆರಡು ಪುಸ್ತಕ ಅಲ್ಲ. ನನ್ನ ಪದ್ಧತಿ ಏನಿದೆ ಈಗ, BSc ಫಾರ್ ಕಾಲೇಜ್ ಸ್ಟೂಡೆಂಟ್ಸು, PUC ಸ್ಟೂಡೆಂಟ್ಸು ಚೇಂಜ್ ಆಗ್ತಾ ಹೋಗ್ತದೆ, ಪ್ರೈಮರಿ ಎಲ್ಲ ಚೇಂಜ್ ಆಗ್ತದೆ. ಆಚಾರ ಹಾಗಲ್ಲ, ಇದು ಏನು ಬರೆದಿದ್ದಾರೆ ಇದು ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಹಿಡಿದು ಮನುಷ್ಯರು ತುಳು ಬರಬೇಕಿತ್ತು. ಸುರಾಧ್ಯಾನರ ಅಂತ ಮುಕುಂದ ಪ್ರಸಾದ. ಆ ಒಂದೇ ಪುಸ್ತಕ ಆ ರೀತಿ ಬರಿಬೇಕಾದ್ರೆ ಎಷ್ಟು ಮಾಸ್ಟ್ರಿ ಬೇಕು ಅದಕ್ಕೆ. ಯಾರು ಹೇಳ್ತಾರೆ ಭಾರಿ ಕನ್ಸೈಸ್ ಮಾಡ್ಬೇಕಾದ್ರು ಭಾರಿ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಕನ್ಸೈಜಾಗಿ ಹೇಳ್ಬೇಕಾದ್ರೆ ಡೆಪ್ತ್ ಜಾಸ್ತಿ ಇರಬೇಕು, ಮತ್ತು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮತ್ತೆ ಡೆಪ್ತ್ ಜಾಸ್ತಿ ಇರಬೇಕು. ಚಿಕ್ಕದನ್ನು ದೊಡ್ಡದು ಮಾಡ್ಲಿಕ್ಕೂ ಜ್ಞಾನ ಭಾರಿ ಬೇಕು, ದೊಡ್ಡದು ಚಿಕ್ಕದು ಮಾಡ್ಲಿಕ್ಕೂ ಜ್ಞಾನ ಭಾರಿ ಬೇಕು. ಅದೆಲ್ಲ ಇರೋದ್ರೆ ಪೂರ್ಣ ಎಲ್ಲ ಗೊತ್ತಿರಬೇಕು, ಪೂರ್ಣ ಪ್ರಜ್ಞರು. ಅದಕ್ಕೆ ಅವ್ರನ್ನ ಕಳಿಸಿದ್ದಾರೆ ಅಂತ. ಅದಕ್ಕೆ ಮದುವೆಗೆ ಅರ್ಥ ಆಗುತ್ತೆ ಇದೆಲ್ಲ ಓದಿದ ಮೇಲೆ. ಏನಂತ ಹೇಳಿದರು, ದೇವರ ಎಲ್ಲ ಬೇರೆ ದೇವರುಗಳು ಕೇಳ್ಕೊಂಡ್ಬಿಟ್ರು. ಪರಮಾತ್ಮ ಏನು ಮಾಡಿದಾಗ, ಆನಂದ ಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ನೀವು ಹೋಗಿ ಭೂಮಿ ಭೂಲೋಕಕ್ಕೂ ಎಲ್ಲ ಹೇಳಬೇಕು ಅಂತ ಹೇಳಿದ್ರು. ತಕ್ಷಣ ಆದೇಶ ಮೌಲಿ ಮಣಿ ಮಜ್ವಲ ವರ್ಣಮೇನಂ, ಅವ್ರು ಪರಮಾತ್ಮರ ಅಪ್ಪಣೆ ತೊಗೊಂಡು ಬಂದರು. ಅದಕ್ಕೆ ವಿಜಾನನ್ ತತ್ ಪ್ರಚೋದಿತ, ಇದೆಲ್ಲ ವಾಯುಸ್ತುತಿ, ಆಜ್ಞಾ ಮನ್ಯೈರಧಾರ್ಯ ವಾಯುಸ್ತುತಿ, ಮಧ್ವ ವಿಜಯ, ನಿರ್ಣಯ ಎಲ್ಲ ಒಂದೇ ರೀತಿ ಟ್ಯಾಲಿ ಆಗ್ತಾ ಹೋಗುತ್ತೆ, ಕಾರ್ಲೇಟ್ ಮಾಡ್ತಾ ಹೊರಟ್ರೆ ಒಂದಕ್ಕೊಂದು ಸಂಪೂರ್ಣ ಸಂಬಂಧ ಇದೆ. ಇಲ್ಲಿ ಹೇಳಿದರು, ಅಲ್ಲಿ ಆತ ಬಂದರು, ಇಲ್ಲಿ ಹೇಳಿದ್ರೆ ಅಥೆಂಟಿಕ್ ಆಗಿ ಹೇಳ್ತಾ ಇದ್ದಾರೆ. ಹರಿಣಾ ನಿರ್ಣಯಾನ್ ವಚ್ಮಿ ಬಿಜಾನನ್ ತತ್ ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತಃ. ಶಾಸ್ತ್ರಾಂತರಗಳು ಗೊತ್ತು, ವೇದಗಳು ಗೊತ್ತು, ಇಷ್ಟೆಲ್ಲ ಗೊತ್ತಿರೋದ್ರಿಂದ ತಿಳಿದು ಹೇಳ್ತಾ ಇದ್ದೇವೆ. ಇದು ಮತ್ತೆ ಪ್ರಚೋದಿತ ತತ್ಪ್ರಸಾದತಃ, ಮತ್ತೆ ಪ್ರಸಾದತಃ. ಇಲ್ಲೂ ಹೇಳಬೇಕು, ವಿಜಾನನ್ ತತ್ಪ್ರಸಾದತಃ ವೇದಾಂಚಾಸ್ಯ ಪ್ರಸಾದತಃ. ದೇವರ ಅನುಗ್ರಹ ಪ್ರತಿಯೊಂದಕ್ಕೂ ಬೇಕು ಅಂತ ಹೇಳೋದಕ್ಕೋಸ್ಕರ ಬಿಡಿಸಿ ಹೇಳಿದೆ. ಇದೆಲ್ಲ ಒಂದಾಯ್ತು. ಆದರೆ ನೀವೇನೋ ಹೇಳ್ತೀನಿ ಅಂತ ಹೇಳ್ತೀರಿ, ನಮಗೆ ಹೇಗೆ ಗೊತ್ತಾಗಬೇಕು ಅಂತ ಕೇಳಿದರೆ, ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ ವಿಧಾನ್. ಏನು ಹೇಳಿದ್ರಿ ಈಗ, ತುಂಬ ಗ್ರಂಥಗಳು ಹಾಳಾಗೋಗ್ಬಿಟ್ಟಿದೆ, ಪ್ರಕ್ಷೇಪ ಅಂಥದ್ದೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು. ಅದು ಹೇಗೆ ಅಂದರೆ, ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ. 10 ಪುಸ್ತಕ ಇಟ್ಕೊಳ್ಳಿ ನೀವೀಗ, ಒಂದು ಟ್ಯಾಲಿ ಆಗೋದೇ ಇಲ್ಲ ಅವು. ಯಾತಕ್ಕೆ? ಎಲ್ಲ ಆಗಿರೋದಕ್ಕೆ ಈಗ ಪ್ರಕ್ಷೇಪಾದ ಕಾರಣದಿಂದನೇ ಆಗೋದಿಲ್ಲ. ಇವತ್ತು 2 ಮ್ಯಾನ್ಸ್ಕ್ರಿಪ್ಟ್ ಒಬ್ಬರು ಗ್ರಂಥ ಬರೆದಿದ್ದಾರೆ ಅಂತ ತಿಳ್ಕೊಬೋಣ, ಅವ್ರದ್ದು 2 ಮ್ಯಾನ್ಸ್ಕ್ರಿಪ್ಟ್ ಸಿಗುತ್ತೆ, 2 ಟ್ಯಾಲಿ ಆಗೋದೇ ಇಲ್ಲ. ಎಲ್ಲರೂ ಏನೇನಿರುತ್ತೆ ಅದರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಅದೇನು ಭಾಳ ನೋಟಿಸಬಲ್ ಡಿಫ್ರೆನ್ಸಸ್ ಕಾಣುತ್ತೆ ಎಷ್ಟೋ ಸರ್. ಅದು ಎಲ್ಲೇ ಆಯಿತು ಹೇಳೋದು ಭಾರಿ ಕಷ್ಟ, ನಡೀತಾ? ಅದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ ವಿಧಾನ್ ಅಂತ ಹೇಳಿದರೆ ಪಾಠಾಂತರಾದಿಗಳಿಂದ ಕೂಡಿರೋದು. ಅಂಥ ಗ್ರಂಥಗಳನ್ನು ನೋಡಿದಾಗ ಏನಾಯ್ತು ಜನಗಳಿಗೆ, ಓಹ್ ಇವ್ರು ಹೇಳಿದ್ದೆಲ್ಲ ಸರಿ ಅಂತ ಗೊತ್ತಾಯ್ತು. ಆಮೇಲೆ ಸರಿ ಮಾಡಿ ಹೇಳಬೇಕೀಗ. ಅದು ಹೇಗೆ ಹೇಳಬೇಕು ಅಂದರೆ, ದೇಶೇ ತಥಾ ನೋಡಿ, ಇದರಲ್ಲಿ ಹೀಗಿದೆ ಅಚ್ಯುತ ವಿಷಯಕ್ಕೆ ಕೇಳೇ ಬಿಟ್ರು. ಬಹು ಪ್ರಕಾರೇ ಲಿಖಿತೇತು ವಾಚಿತೆ, ಒಬ್ಬರು ಒಂದು ಓದ್ತಾ ಇದ್ದಾರೆ ಭಾಗವತನ, ಆಚಾರ್ಯ ಏನು ಮಾಡಿ ಇದು ಸರಿ ಅಂತ ಹೇಳಿದರು, ಅವ್ರು ಬಿಡಲಿಲ್ಲ. ಅದು ಹೇಗೆ ಅಂತ ಹೇಳಿದ್ರು, ಅದು ಹೇಳಿ ಅದೇ ಸರಿ ಅಂತ ಯಾಕೆ ಹೇಳ್ತೇನೆ, ಬೇರೆ ಪ್ರಕಾರಗಳಾಗ್ಬೋದಲ್ಲ ಅಂತ ಕೇಳಿದ ತಕ್ಷಣ ಏನು ಮಾಡಿದರು, ನನಗೆಲ್ಲ ಗೊತ್ತು ಅಂತ ಹೇಳಿದ್ರು. ಹಾಗಿದ್ರೆ ಹೇಳ್ರಿ, ಭಾಗವತ 5ನೇ ಸ್ಕಂದ ಹೇಳ್ರಿ ಅಂತ ತಕ್ಷಣ ಹೇಳಿಬಿಟ್ರು. ಅದಕ್ಕೆ ತೋರಿಸ್ಬೇಕಾದ್ರೆ ನಾವು ಕಾಂಪಿಟೆನ್ಸ್ ಇರೋದನ್ನು ಪ್ರೂವ್ ಮಾಡಬೇಕಾದ್ರಿಂದ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ. ಒಂದು ಕಡೆ ಹೇಳಿದರು, ನೋಡಿ ಈ ಗ್ರಂಥ ಈ ಪಾಠದಲ್ಲಿ ಇದೆ ಅಂತ ಹೇಳಿದರು, ನೋಡಿ ಇತ್ತು ಅದರಲ್ಲಿ, ಇಲ್ಲದ್ರೆ ನೀವೇನೋ ಕಲ್ಪನೆ ಮಾಡಿದ್ದೀರಿ ಅಂತ ಹೇಳ್ಬೋದಾಗಿತ್ತು. ರೆಕಾರ್ಡ್ ತೋರಿಸ್ಬೇಕಲ್ಲ ಒಂದು ಕಡೆಗೆ. ಅವ್ರು ಫಸ್ಟ್ ರ್ಯಾಂಕ್ ಹುಡುಗ ಹೌದು, ನಿಂತ್ಕೊಂಡು ಫಸ್ಟ್ ರ್ಯಾಂಕ್ ಅಂತ ಹೇಳ್ತಾರೆ, ಆ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡೇ ಕೊಡೋದಿಲ್ಲ, ಏನು ಮಾಡಬೇಕಾಗ? ಅದು ಸೆಲೆಕ್ಟ್ ಆಗೋದಿಲ್ಲ. ಕೇಳಿದ್ರೆ ಯಾಕೆ ಕೊಡಲಿಲ್ಲ ಹೇಳಿದ್ರಿ ತೋರಿಸ್ಲೇ ಇಲ್ವಲ್ಲ. ಫಸ್ಟ್ ರ್ಯಾಂಕ್ ಎಲ್ಲ ಇದೆ, ಒಂದು ತೋರಿಸ್ಲೇ ಇಲ್ಲ. ಇನ್ನೊಬ್ರು ಸೆಕೆಂಡ್ ಕ್ಲಾಸ್ ಅವ್ನು ಅಪಾಯಿಂಟ್ ಆಗಿಬಿಟ್ಟು ಎಲ್ಲ ರೆಕಾರ್ಡ್ ತೋರಿಸಿದ್ದವ್ರು, ಇವರು ತೋರಿಸ್ಲೇ ಇಲ್ಲ ಅದರಲ್ಲಿ ಮಿಸ್. ಎಷ್ಟೋ ದಿನ ಮಾಡ್ಕೊಂಡ್ಬಿಡ್ತಾರೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮರ್ತೋಗ್ಬಿಟ್ಟಿರ್ತಾರೆ. ಅದು ಬೇಕೆಲ್ಲರ ಬಂದು ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಇವ್ರು ಕಳ್ಕೊಂಡ್ಬಿಡ್ತಾರೆ ಅವಕಾಶ. ಇನ್ನೊಬ್ರು ಅವ್ರಿಗೆ ಸಿಕ್ಬಿಡುತ್ತೆ. ಅದಕ್ಕೆ ಯಾವಾಗ ಏನಿರ್ಬೇಕು, ನಮಗೆ ಸರಿ ಹೇಳ್ತೇವೆ ಅಂತ ಹೇಳ್ಬಿಟ್ಕೊಂಡು ಪ್ರೂವ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು. ಅದನ್ನ ಎವಿಡೆನ್ಸ್ ಪ್ರೂವ್ ಮಾಡದೆ ಹೋದರೆ ಅರ್ಥ ಇಲ್ಲ ಅದ್ರಾಗ. ಅದಕ್ಕೆ ಎಲ್ಲ ತೋರಿಸಿಬಿಟ್ಟು ದೇಶೇ ತಥಾ ಗ್ರಂಥ ದೃಷ್ಟ್ವಾ ಚೈವ ಪೃಥಗ್ ವಿಧಾನ್ ಯಥಾಸ ಭಗವಾನ್ ವ್ಯಾಸ ಸಾಕ್ಷಾನ್ ನಾರಾಯಣ ಪ್ರಭು. ನಾವು ಹೇಗೆ ಹೇಳ್ತೀವಿ ಗೊತ್ತಾ ಈಗ, ಯಥಾಸ ಭಗವಾನ್ ವ್ಯಾಸ, ಭಗವಂತನಾದ ವೇದವ್ಯಾಸ ದೇವರು. ಅವ್ರು ಯಾರವರು? ಸಾಕ್ಷಾತ್ ನಾರಾಯಣ ಪ್ರಭು, ಸಾಕ್ಷಾತ್ ನಾರಾಯಣನೇ ವೇದವ್ಯಾಸ ದೇವರು.
ಬಹಳಷ್ಟು ಜನ ವೇದವ್ಯಾಸ ದೇವರನ್ನು ಒಪ್ಪೋದಿಲ್ಲ. ಒಪ್ಪೋರು ಕೂಡ ಅವರನ್ನು ಋಷಿ ಅಂತ ಕರೀತಾರೆ ಹೊರತು ದೇವರು ಅಂತ ಒಪ್ಪೋದಿಲ್ಲ. ಅದಕ್ಕೆ ಆಚಾರ್ಯ ಮಧ್ಯೆ ಮಧ್ಯೆ ಹೇಳ್ತಾರೆ ಸಾಕ್ಷಾತ್ ನಾರಾಯಣ ಪ್ರಭು ಅಂತ ಹೇಳಿದ್ರಿಂದ ಅದು ಪೃಥು ಚಕ್ರವರ್ತಿ ಮೊದಲಾದವುಗಳಂತೆ ಆವೇಶ ಅವತಾರ ಅಲ್ಲ. ಎಂಥ ಅವತಾರ ಅದು? ಸಾಕ್ಷಾತ್ ಅವತಾರ ಅಂತ ಹೇಳಿದ್ರಿಂದ ಬಸ್ಯ ಕುರ್ಮಾದಿ ರೂಪ ಹೇಗೋ ಹಾಗೆ ಪೃಥು ಚಕ್ರವರ್ತಿ ರೂಪ ಅವೆಲ್ಲ ಏನವೆಲ್ಲ. ಬಲರಾಮ ದೇವರು ಕೂಡ ಏನದು? ಆದಿಶೇಷದಲ್ಲಿ ಆವೇಶ ಅಷ್ಟೇ, ಸಾಕ್ಷಾತ್ ನಾರಾಯಣ ಅಲ್ಲ. ಅದಕ್ಕಾಗಿ ಸಾಕ್ಷಾತ್ ನಾರಾಯಣ ಪ್ರಭು ಅಂತ ಹೇಳಿ ಅದಕ್ಕೇನೆ ಸಾಕ್ಷಾತ್ ರೂಪ, ಅದು ಬೇರೆ ರೂಪ ಅಲ್ಲ. ಯಥಾ ಅವರು ಸಾಕ್ಷಾತ್ ರೂಪಗಳಲ್ಲ, ಅವರೆಲ್ಲ ಇವರು ಏನು ಹೇಳಿದ್ದಾರೆ? ಸ್ವಾಂಶರು, ಅಂಶರು ಅಂದರೆ ದೇವರ ಅಂಶದಿಂದ ಕೂಡಿದವರು ಅಂದ್ರೆ ಏನು? ಸನ್ನಿಧಾನ ವಿಭೂತಿ ರೂಪಗಳಿರ್ತಲ್ಲ ಹಾಗೆ. ವಿಭೂತಿ ರೂಪ, ಆವೇಶ ರೂಪ ಬೇಕಾಷ್ಟಿದೆ. ಸನಕ, ಸನಂದನ, ಸನತ್ ಕುಮಾರ, ಸನತ್ಸುತ. ಸನತ್ ಕುಮಾರನಲ್ಲಿ ಕುಮಾರೋ ನಾಮ ಭಗವಾನ್, ಕುಮಾರ ಅಂತ ಭಗವತ್ ರೂಪ, ಅದನ್ನು ವಿಶೇಷ ಸನ್ನಿಧಾನ ಇಟ್ಟಿದ್ದಾರೆ. ಅದಕ್ಕೆ 4 ದಿನದಲ್ಲಿ ಅವರು ಶ್ರೇಷ್ಠ, ಸನತ್ ಕುಮಾರ ಶ್ರೇಷ್ಠ. ಮತ್ತು ಏಕಾದಶಿ ರುದ್ರ ಇದ್ದಾರೆ, ರುದ್ರಾಣಂ ಶಂಕರಶ್ಚಾಸ್ತಿ. ಇವರು ಅವ್ರ 10 ಕಡಿಮೆ ಆದರೂ ಇವ್ರ ಮೇಲೆ ಹೋಗಿ ಅದು ದೇವರ ಸನ್ನಿಧಾನ ಜಾಸ್ತಿ ಆಗ್ತದೆ ಅಂತ ಏನಾಗುತ್ತೆ, ಅದು ಅವರು ಕೇಳಿದ್ರೆ ಜಾಸ್ತಿ ಆಗ್ತದೆ. ಪ್ರಮೋಷನ್ ಬಂತು ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಸಾಕ್ಷಾತ್ ನಾರಾಯಣ ಪ್ರಭು ಜಗಾದ ಹೇಳಿದ್ದಾರ ಹಾಗೆ ಹೇಳ್ತೇವೆ. ಅವ್ರು ಹೇಳಿದ್ದನ್ನು ಹೇಳ್ತೀವಿ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ ಭಾರತಾದ್ಯೇಶು, ಭಾರತ ಮೊದಲಾದ ಗ್ರಂಥಗಳಲ್ಲಿ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣರಾದ ವೇದವ್ಯಾಸ ದೇವರು ಏನು ಹೇಳಿದ್ದಾರೋ ಆ ರೀತಿ ಸರಿಯಾಗಿ ನಾವು ಹೇಳುತ್ತೇವೆ. ಉಳಿದವರು ವೇದವ್ಯಾಸ ಹೇಳಿದ್ದನ್ನು ಹೇಳಲಿಲ್ಲ, ತಮಗೆ ತೋಚಿದ್ದನ್ನು ಹೇಳಿ ಅವರು ವೇದವ್ಯಾಸ ಹೇಳಿದ್ದಾರೆ ಸೇರಿಸ್ಕೊಂಡ್ಬಿಟ್ರಷ್ಟೆ. ಅದಕ್ಕೆ ಗೀತಾ ಭಾಷ್ಯದಲ್ಲಿ ಬರೀಬೇಕಾದ್ರೆ ಆಚಾರ್ಯ ಹೇಳಿದರು ಮೊದಲಿಗೆ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಿದರು. ಗೀತಾರ್ಥಂ ವಕ್ಷ್ಯಾಮಿ ಅಂತ ಹೇಳಿದರು. ತಕ್ಷಣ ಟೀಕಾರಾಯರು ಬರೆದರು, ಉಳಿದವರೆಲ್ಲ ಗೀತಾ ಭಾಷ್ಯ ಬರಿತೇವೆ ಅಂತೇಳಿ ಗೀತಾರ್ಥತ್ವೇನ ಸ್ವಾಭಿಪ್ರಾಯ ನಿವೇಶೇವ ಕೃತಃ. ತಾವು ಹೇಳೋದನ್ನು ಅದು ಹೇಳಿದ್ನಲ್ಲ, ಟೋಪಿ ಹಾಕಬೇಕು, ಸರಿ ಹೋಗಲಿಲ್ಲ, ತಲೆನೇ ಕಟ್ ಮಾಡಿದ್ರೆ ಹಾಗೆ ಯಾವುದೂ ಚೇಂಜ್ ಮಾಡ್ಬೇಕು. ಅವರು ಕ್ಯಾಪ್ ಚೇಂಜ್ ಮಾಡೋ, ತಲೆ ಚೇಂಜ್ ಮಾಡಬಾರ್ದು. ಅವ್ರೇನು ಮಾಡಿ ಗ್ರಂಥಗಳೇ ಬದಲಾಯಿಸ್ಬಿಟ್ರು ಅದಕ್ಕಾಗಿ. ಆದರೆ ನಾವೇನು ಮಾಡ್ತೇವೆ ಈಗ? ಗೀತಾರ್ಥವನ್ನೇ ಹೇಳ್ತೇವೆ ಹೊರತು ನಮ್ಮ ಅರ್ಥ ಗೀತೆಯಲ್ಲಿ ಹೇಳಿದೆ ಅಂತ ಹೇಳೋದಕ್ಕೆ ಕೊಟ್ಟಿಲ್ಲ. ಗೀತೆಯ ಅರ್ಥವನ್ನು ನಾವು ಹೇಳ್ತೇವೆ ಹೊರತು ನಮ್ಮ ಅರ್ಥನ ಗೀತೆಯಲ್ಲಿ ತುರುಗಿಸಿ ಹೇಳೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ವಕ್ಷೆ ತದೀಕ್ಷಯ ಜಗಾದ ಭಾರತಾದ್ದೇಶು ತಥಾವಕ್ಷೆ ತದೀಕ್ಷಯ. ಕೆಲವರು ಇರ್ತಾರೆ, ಯಾವುದೋ ಅಂಗಡಿಗೆ ಹೋಗ್ತಾರೆ, ನಮ್ಗೆ ಈ ಬ್ರ್ಯಾಂಡ್ ಬೇಕು ಅಂತಾರೆ, ಇರಿ ಅಂತಾರೆ, ಒಂದು ಲೇಬಲ್ ತರ್ತಾರೆ, ಅಂಟಿಸ್ತಾನೆ ಕೊಡ್ತಾರೆ, ಈ ಬ್ರ್ಯಾಂಡ್ ಅಂತೆ. ಅಂದರೆ ಅಂಟಿಸಿದ ಬ್ರ್ಯಾಂಡ್, ನಿಜವಾಗ್ಲೂ ಬ್ರ್ಯಾಂಡ್ ಅಲ್ಲ. ಇನ್ನೊಬ್ರು ಏನು ಮಾಡ್ತಾರೆ ನೋಡಿ, ಅದನ್ನೇ ತೋರಿಸ್ತೀನಿ, ಅದು ಕೊಟ್ಟಿದ್ದೇ ಇದೆ, ತಂದೆ ನೋಡ್ತೀನಿ, ಅದ್ರ ಮೇಲೆ ಬರೆದಿದ್ದಾರೆ. ಅಂಟಿಸಿದ್ದಲ್ಲ, ಅದೇನಾಗಿದೆ ಈಗ ಒಳಗಡೆನೆ. ಅವಾಗ ಏನು ಮಾಡಬೇಕು? ಬೇರೆ ದಾರಿಯಲ್ಲಿ ಒಪ್ಪಲೇಬೇಕು. ಅಲ್ಲೂ ಡೂಪ್ಲಿಕೇಟ್ ಮಾಡೋದು ಸಿಗ್ತಾರೆ, ಹುಷಾರಾಗಿರ್ಬೇಕಷ್ಟೆ. ಜಗಾದ ಇವು ಗ್ರಂಥದ ಡೂಪ್ಲಿಕೇಶನ್ ಶುರುವಾದ ಮೇಲೆ ಇವೆಲ್ಲ ಡೂಪ್ಲಿಕೇಶನ್ ಶುರುವಾಯಿತು. ಇದು ಬೇಸಿಸ್ ಶುರುವಾಗಿದ್ದು ಎಲ್ಲಿಂದ? ಗ್ರಂಥಗಳಿಗೆ ಕೆಡಿಸೋದು. ಡೂಪ್ಲಿಕೇಟ್ ಗ್ರಂಥ ಒಂದೇ ಡೂಪ್ಲಿಕೇಟ್ ನೋಟ್ ಬರ್ಲಿಕ್ಕೆ ಶುರುವಾಯಿತು. ಬೇರೆ ಡೂಪ್ಲಿಕೇಟ್ ಆದರೆ ಸ್ವಲ್ಪ ಲಾಸಿಗೆ ಮಿನಿಮಮ್ ಏನು ಕೊಡ್ಬೋದು ನಾವು. ನೋಟ್ ಡಿಫ್ರೆಂಟ್ ಆಗಿಬಿಟ್ರೆ ವ್ಯಾಲ್ಯೂ 100% ಹೋಗ್ಬಿಡುತ್ತೆ. ಆ ರೀತಿ ಮಾಡಿದ್ದು ಇದು ಅನರ್ಥ. ಜಗಾದ ಭಾರತಾದ್ದೇಶು ತಥಾ ವಕ್ಷೆ ತದೀಕ್ಷಯ. ಮತ್ತೆ ಮತ್ತೆ ಅವರ ಅನುಗ್ರಹದಿಂದ ಅವ್ರು ಹೇಗೆ ಹೇಳಿದ್ದಾರೋ ಹಾಗೆ ಹೇಳುತ್ತೆ. ನಮ್ಮೊಂದು ಭಾರತ ಇದೆ, ಅದು ಅರ್ಥ ಆಗೋದಿಲ್ಲ, ಆದ್ದರಿಂದ ತದೀಕ್ಷಯ ಅವರ ಅನುಗ್ರಹದಿಂದ ಹೇಳ್ತಾ ಇದ್ದೇನೆ. ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ. ಹಿಂದೆ ಸಂಕ್ಷೇಪ ಶಾಸ್ತ್ರಾರ್ಥ ಹೇಳಿದಾಯ್ತು. ಈಗ ಅದನ್ನು ಹೇಗೆ ಮಾಡ್ತೇವೆ ಇಲ್ಲಿ? ಈಗ ಭಾರತಾರ್ಥಾನುಸಾರತಃ, ಭಾರತಾರ್ಥ ಇಜುಕೊಟ್ಟು ಸರ್ವಶಾಸ್ತ್ರಾರ್ಥ ಅಂತ ಪ್ರೂವ್ ಮಾಡಿ ತೋರಿಸ್ತೇವೆ. ಭಾರತಾರ್ಥನೇ ಸರ್ವಶಾಸ್ತ್ರಾರ್ಥ, ಸರ್ವಶಾಸ್ತ್ರಾರ್ಥನೇ ಭಾರತಾರ್ಥ ತೋರಿಸ್ತೇವೆ. ಇದರಿಂದ ಭಾರತ ಒಂದು ಓದಿದ್ರೆ ಏನಾಯ್ತು ಅಲ್ಲಿಗೆ? ಸರ್ವಶಾಸ್ತ್ರ ಓದ್ದೇ ಆಗ್ಲಿಕ್ಕೆ. ಅದು ತಾತ್ಪರ್ಯ ಒಂದು ಓದಿದ್ರೆ ಎಷ್ಟು ಓದ್ದೇ ಬರುತ್ತೆ? ಈಗ ಇಡೀ ಸ್ವರಮೂಲ ಎಸೆನ್ಸ್ ಗೊತ್ತಾಗ್ಬಿಡುತ್ತೆ. ಹುಡುದು ಯಾವ ಗ್ರಂಥ ಓದಿದ್ರು ಇಲ್ಲಿ ಬಂದಿತ್ತು, ಇಲ್ಲಿ ಬಂದಿದ್ದು ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಇದನ್ನು ಜನ ಗಮನಿಸಿದ್ದೇನೆ. ಇದೊಂದೇ ಪಾಠ ಹೇಳೋದಿಲ್ಲ, ಭಾಳ ಆಶ್ಚರ್ಯ. ಅಂದರೆ ಅವಾರ್ಡ್ ಯಾವ್ದು ಮಾಡ್ತಾರೆ? ಇದನ್ನೇ ಅವಾರ್ಡ್ ಮಾಡಿಬಿಡಿ. ಐದೇನು ನೀವೇ ಓದ್ಕೊಬಿಡಿ ಅಂದ್ಬಿಡ್ತಾರೆ. ನೀವು ಓದ್ಕೊಳ್ಳೋಕ್ಕಾಗಲ್ಲ ಅಂತಾನೆ ಬರಿತೀರಿ ಅಂತ ಆಚಾರ್ಯ ಹೇಳಿದಾಗ ನೀವೇ ಓದ್ಕೊಬಿಡಿ. ಆಚಾರ್ಯ ಬರೆದ ಗ್ರಂಥ ಎಂಥದ್ದಾಯ್ತು? ಈಗ ಯಾರು ಬೇಕಾದ್ರೂ ಬರೆದಾಗಾಯ್ತು. ನೀವೇ ಬರಿಬೋದು, ನೀವು ಓದ್ಕೊಡ್ರಿ, ನೀವೇ ಬರೀರಿ ಅಂತ. ತಪ್ಪದು, ಅದೇ ತಿಳುವಳಿಕೆ ಇಲ್ಲ. ಭಾರತಾರ್ಥಾನುಸಾರತಃ, ಭಾರತಾರ್ಥಕ್ಕೆ ಅನುಗುಣವಾಗಿ ತೋರಿಸ್ಕೊಡ್ತೇವೆ. ನಿರ್ಣಯ ಸರ್ವಶಾಸ್ತ್ರಾಣ. ನಮಗೊಂದು ಪ್ರಶ್ನೆ ಬಂತು, ಎಲ್ಲ ಬಿಟ್ಟು ಭಾರತನೇ ಯಾಕೆ ಆರಿಸ್ಕೊಂಡ್ರಿ ನೀವೀಗ? ರಾಮಾಯಣ ಆರಿಸ್ಕೋಬೋದಾಗಿತ್ತು, ಭಾಗವತ ಆರಿಸ್ಕೋಬೋದಾಗಿತ್ತು, ಬೇಕಾದ್ರೆ ಆರಿಸ್ಕೋಬೋದಾಗಿತ್ತಲ್ಲ ಅಂದರೆ ಅದಕ್ಕೆ ಕಾರಣ ಕೊಡ್ತಾರೆ. ಪ್ರತಿಯೊಂದಕ್ಕೂ ಲಿಂಕು ಮುಂದೇನು ಹೇಳ್ತಾರೆ, ಹಿಂದಿಂದ ಹೇಗಿರುತ್ತದ ಸ್ಟೆಪ್ಸ್ ಕಟ್ಟಬೇಕಾದ್ರೆ ಡೀಲಿಂಗ್ ಮಾಡಿ ಬಿದ್ದು ಹೋಗ್ತಾರೆ. ಹೇಗೆ ಕಟ್ಬೇಕಂದ್ರೆ ಒಂದಕ್ಕೊಂದೊಂದು ಲಿಂಕ್ ಕೊಟ್ಕೋತಾನೆ ಹೋಗ್ಬೇಕಾದ್ರೆ. ಸರ ಆಗ್ಬೇಕಾದ್ರೆ ಕೂಡ ಏನಾಗಬೇಕು, ಅದಕ್ಕೆ ಲಿಂಕ್ ಇರಬೇಕು, ಇದ್ರೆ ಹಾರ ಆಗೋದಿಲ್ಲ ಅದು. ಅದಕ್ಕೆ ಆಚಾರ್ಯ ಪ್ರತಿಯೊಂದು ವಾಕ್ಯಗಳು ಹೇಗಿರುತ್ತೆ ಅಂದರೆ ಮುಂದಿನ ವಾಕ್ಯ ಹಿಂದಿನ ವಾಕ್ಯ ಕನೆಕ್ಟ್ ಆಗ್ತಾನೇ ಇರುತ್ತೆ. ಹಾಗೆ
ಎಲ್ಲ ಬಿಟ್ಟು ಭಾರತಾರ್ಥನೇ ಯಾಕೆ ಹಿಡಿತೀರಿ, ಭಾರತ ವಾಕ್ಯ ಯಾಕೆ ತೋರಿಸ್ತೀರಿ ಅಂದರೆ ನಿರ್ಣಯ ಸರ್ವಶಾಸ್ತ್ರಾಣ ಭಾರತಂ ಪರಿಚಕ್ಷತೆ. ಭಾರತದ ವೈಶಿಷ್ಟ್ಯ ಏನು ಗೊತ್ತೇನು? ಸರ್ವಶಾಸ್ತ್ರಾಣಾಂ ನಿರ್ಣಯ ಭಾರತ, ಅದರ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ. ಸರ್ವಶಾಸ್ತ್ರಾರ್ಥ ನಿರ್ಣಯ ಎಂಬುದು ನಮ್ಗೆ ಹೈಲಿ ಕನ್ವಿನ್ಸಿಂಗ್ ಆಯ್ತು. ಸರ್ವಶಾಸ್ತ್ರಾಣ ನಿರ್ಣಯ ಭಾರತ, ಭಾರತ ಅಂದ್ರೆ ಒಂದೇ, ಸರ್ವಶಾಸ್ತ್ರ ನಿರ್ಣಯ ಅಂದರೂ ಒಂದೇ. ಅದನ್ನು ಪರಿಚಕ್ಷತೆ ಜ್ಞಾನಿಗಳು ಹೇಳ್ತಾರೆ. ಪರಿಕೀರ್ತಿತಂ ಅಂದರೆ ಪರಿಕೀರ್ತಿತಂ ಪರಿಚಕ್ಷತೆ ಹೇಳ್ತಾರೆ. ಇದು ಪ್ಯಾಸಿವ್, ಅದು ಆ್ಯಕ್ಟಿವ್ ಅಷ್ಟೇ. ಹೇಳಲ್ಪಟ್ಟಿದೆ ಅಲ್ಲಿ, ಹೇಳ್ತಾರೆ, ಇದು ಅಷ್ಟೇ ವ್ಯತ್ಯಾಸ. ಪರಿಚಕ್ಷತೆ ಭಾರತ, ಇದೆಲ್ಲ ಎಲ್ಲ ಶಾಸ್ತ್ರಗಳ ಸಾರನೆ ಮಹಾಭಾರತವಾಗಿರೋದ್ರಿಂದ ಭಾರತ ನಿರ್ಣಯವನ್ನು ಮಾಡಿಬಿಟ್ರೆ ಎಲ್ಲ ನಿರ್ಣಯ ಮಾಡಿದಾಗ ಆಗುತ್ತಾದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೆಸರಿಟ್ಟು ಬರೆದಾಗಾಯಿತು. ಆಗ ಪ್ರಶ್ನೆ ಬಂತು, ಭಾರತ ಸರ್ವಶಾಸ್ತ್ರಗಳ ನಿರ್ಣಯ ಅಂತ ಹೇಳ್ತೀರಿ, ಅದಕ್ಕೇನು ಆಧಾರ ಅಂತ ಮತ್ತೆ ಪ್ರಶ್ನೆ. ಭಾರತನೇ ಸರ್ವಶಾಸ್ತ್ರ ನಿರ್ಣಯ ಅಂತ ಹೇಗೆ ಹೇಳ್ತೀರಿ, ಸರ್ವಶಾಸ್ತ್ರೋತ್ತಮ ಅಂತ ಹೇಗೆ ಹೇಳ್ತೀರಿ ಅಂದರೆ, ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾಃ ಪುರಾ ದೇವೈಃ ಬ್ರಹ್ಮಾದಿಭಿಃ ಸರ್ವೈಃ ಕಥಂ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞೆಯ ತತ್ರ ತ್ವತಿರಿಚ್ಯತ ಭಾರತಂ. ಭಾರತಂ ಸರ್ವವೇದಾಶ್ಚ ಇವೆಲ್ಲ ಗೀತಾ ಭಾಷೆಯಲ್ಲಿ ಕೋಟ್ ಮಾಡಿದ್ದಾರೆ. ಟೀಕಾರ ಅರ್ಥನೂ ಬರೆದಿದ್ದಾರೆ. ಅಲ್ಲಿ ಟೀಕಾರ ಇದಕ್ಕೇನು ಬರೆದಿಲ್ಲ, ಅಲ್ಲಿ ಬರೆದು ಬಿಟ್ಟಿದ್ದಾರೆ. ಅಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಅದಿಷ್ಟು ಟೀಕಾರ ವ್ಯಾಖ್ಯಾನ ಸಿಗುತ್ತೆ ನಮ್ಗೆ. ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾಃ ಪುರ, ಹಿಂದೆ ತುಲಾ ಅಂದರೆ ಬ್ಯಾಲೆನ್ಸ್, ಅದ್ರ ಮೇಲೆ ಎಲ್ಲ ಅಂತ ತೊಗೊಂಡ್ರಿ. ಒಂದು ಕಡೆ ಭಾರತ, ಇನ್ನೊಂದು ಕಡೆ ಎಲ್ಲ ತೂಕ ಮಾಡಿದೆ ಅಂತ ಹೇಳಿಬಿಟ್ರಿ. ಭಾರತಂ ಸರ್ವವೇದಾಶ್ಚ ಎಲ್ಲ ತೂಕ ಮಾಡ್ತಾ ನೋಡ್ತಾ ಹೋಗಿ ನೀವೀಗ ಯಾವುದು ವೇಟ್ ಜಾಸ್ತಿ ಇದೆ ಗೊತ್ತಾಗುತ್ತೆ ಅಂತೇಳಿ ಹೇಳಿದರು. ಪರಿಚಕ್ಷತೆ ಪುರ ದೇವೈಹಿ ಬ್ರಹ್ಮಾದಿಭ್ಯಸ್, ಯಾರೋ ತೂಕ ಮಾಡಿದ್ದಲ್ಲ, ಇದು ಯಾರು ಮಾಡಿದರು? ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿ ವೇದವ್ಯಾಸರ ಋಷಿಭಿಶ್ಚ, ಋಷಿಗಳು ಸೇರಿದರು, ದೇವತೆಗಳು ಸೇರಿದರು. ಸಮನ್ವಿತೈಹಿ, ಸಮನ್ವಿತೈಹಿ ಅಂದ್ರೇನೋ ಒಟ್ಟಾದ ಸಮವೇತ ಆಯುತ್ಸವ ಇದ್ದಾಗ ಸಮನ್ವಿತರಾದ ಎಲ್ಲ ಸೇರಿಕೊಂಡ್ರು. ಋಷಿಗಳು ದೇವತೆಗಳೆಲ್ಲ ಸೇರಿಬಿಟ್ರು. ಋಷಿಗಳಲ್ಲಿ ಬ್ರಹ್ಮದೇವರಿಂದ ಹಿಡಿದು ಎಲ್ಲ ಸೇರಿಬಿಟ್ಟಿದ್ದಾರೆ. ದೇವತೆಗಳಲ್ಲಿ ಋಷಿಗಳಲ್ಲಿ ನಾರದಾದಿಗಳು ಸೇರಿಬಿಟ್ಟಿದ್ದಾರೆ. ಇದೆಲ್ಲ ಮಾಡಕ್ಕೆ ಯಾರು ಹೇಳಿದರು ಅಂದರೆ ವ್ಯಾಸಶ್ಚೈವಾಜ್ಞೇಯ, ಅವರೇ ತೂಕ ಮಾಡಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಭಾರಿ ಶ್ರೇಷ್ಠ ಅಂತ ಹೇಳಿದರು. ಹೇಗೆ ಅಂತ ಕೇಳಿದರೆ ನೀವೇ ತೂಕ ಮಾಡಿ ನೋಡಿ ಅಂತ ಹೇಳಿದರು. ವೇದವ್ಯಾಸರು ಅಪ್ಪಣೆ ಕೊಟ್ಟರು ತೂಕ ಮಾಡಲಿಕ್ಕೆ. ತಕ್ಷಣ ವ್ಯಾಸಶ್ಚೈವಾಜ್ಞೇಯ ತತ್ರ ತೂಕ ನಡೀತು. ತತ್ರ ಅತ್ಯರಿಚ್ಯತ ಭಾರತಂ, ಆ ಭಾರತ ತೂಕ ಏನಾಯಿತು? ಭಾರಿ ಜಾಸ್ತಿ. ಅದಿಟ್ಟು ಪ್ಯಾನ್ ಮೇಲೆ ಕೇಳಲೇ ಇಲ್ಲ. ಇವೆಲ್ಲ ಒಂದು ಕಡೆ ಇಟ್ಟರು, ಅದಿಟ್ಟರು. ಅವಾಗ ಏನಾಗಬೇಕಾದ್ರು ತೂಕ ಮಾಡೋಕೆ ಇಡ್ತಾ ಇಡ್ತಾ ಇರ್ತಾ ಮೇಲೆ ಹೋಗಲೇ ಇಲ್ಲ, ಹಾಗೆ ಕೂತ್ಬಿಟ್ಟಿದೆ. ಅವಾಗೇನ ಎಲ್ಲದಕ್ಕಿಂತ ಏನಿದೆ ದೊಡ್ಡದು? ಮಹಾಭಾರತ ಭಾರ ಜಾಸ್ತಿ. ಅದಕ್ಕೆ ಮಹಾಭಾರತ, ಮಹಾಭಾರವನ್ನು ಹೊಂದಿರುವುದು ಅಂತ. ಮಹಾಭಾರವಾದ ಗ್ರಂಥ ಅಂತ. ಭಾರಿ ಭಾರ ಓದೋದಿಲ್ಲ, ಭಾರಿ ಭಾರ ಆಯ್ತಲ್ಲ, ಬಿಟ್ಟು ತಲೆ ಭಾರ ಆಗ್ತದಲ್ಲ, ಆ ಥರ ಆಗ್ತದೆ. ಹಾಂ ಹಾಂ, ಅದು ಬುದ್ಧಿ ಅದು. ಯಾಕೆ ಅಂತ ಹೇಳ್ತಾರೆ, ಅದು ಯಾಕೆ ಅಲ್ಲೇ ಹೇಳ್ತಾರೆ. ಇದು ಎಂಥದ್ದಿದು? ನಿರ್ಣಯ ಶಾಸ್ತ್ರ, ಅದು ನಿರ್ಣಾಯಕ ಶಾಸ್ತ್ರ. ನಿರ್ಣಾಯಕ ಶಾಸ್ತ್ರ ಸೇರಬೇಕು. ಜಡ್ಜ್ಮೆಂಟ್ ಕೊಡಬೇಕಾದ್ರೆ ನಿಮಗೆ ಬಿದ್ದಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಕೊಡೋದು, ಬೇರೆ ಬಿಟ್ಕೊಂಡು ಜಡ್ಜ್ಮೆಂಟ್ ಆಗೋದೇ ಇಲ್ಲ. ಬಟ್ ಜಡ್ಜ್ಮೆಂಟ್ ಗೊತ್ತಿರ್ಲಿಕ್ಕೆ ಯಾರು ಬೇಕು? ಎಕ್ಸ್ಪರ್ಟ್ ಬೇಕು. ಗೊತ್ತಾಯ್ತಾ? ಇವತ್ತು ಏನು ಹೇಳಿರ್ತಾರೋ ಅದರಲ್ಲಿ ಇದೇ, ಅದು ಇದೇನು ತೋರಿಸ್ಬೇಕು. ಅದನ್ನು ತೋರಿಸೋದು ಯಾರ ಕೆಲಸ? ಕೋರ್ಟಿನ ಕೆಲಸ. ಅದನ್ನು ಆಚಾರ್ಯ ವೇದವ್ಯಾಸರು ಮಾಡ್ತಾರೆ, ಅದನ್ನು ಆಚಾರ್ಯ ಮುಂದೆ ಮಾಡ್ತಾರೆ. ನೆಕ್ಸ್ಟ್ ಡೇದಲ್ಲಿ ಇವರು ಮಾಡ್ತಾರೆ. ಎಲ್ಲ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಸಂಚರಾತ್ರ, ರಾಮಾಯಣ, ಎಲ್ಲ ಪುರಾಣಗಳು, ಏನು ಎಲ್ಲ ಶಾಸ್ತ್ರಗಳು, ತರ್ಕ, ಏನೇನು ಬೇಕೋ ಎಲ್ಲ ಶಾಸ್ತ್ರಗಳನ್ನು ಸೇರಿದರೆ ಒಂದು ಕಡೆ, ಮಹಾಭಾರತ ಒಂದೇ ಒಂದು ಕಡೆ. ಅದಕ್ಕೆ ಸರ್ವಶಾಸ್ತ್ರೋತ್ತಮ ಅಂತ ಅದಕ್ಕೆ ಹೆಸರಾಯಿತು. ದೇವೈಹಿ ಬ್ರಹ್ಮಾದಿಭಿ ಸರ್ವೈಹಿ ಋಷಿಭಿಚ್ಚ ಸಮನ್ವಿತೈಹಿ. ಇದು ಯಾತಕ್ಕೆ ಹೆಸರು ಹೇಳಿದರು ಅಂದರೆ, ಯಾರು ನಿಮ್ಗೆ ಹೇಳಬೇಕು ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಉಳಿದ ಗ್ರಂಥ ಏನಾದ್ರು ಸಿಕ್ಕರೆ ಇವರು ಬರೋದು ಗ್ರಂಥ, ಆ ತೂಕನೇ ಅವ್ರು ಮಾಡ್ತಿರ್ಬೇಕಾದ್ರೆ ಅವ್ರ ಗ್ರಂಥಗಳು ರೂಲ್ಡ್ ಔಟ್. ಈಗ ಮುಂದೋಯ್ತು. ಅದಕ್ಕೆ ವೇದವ್ಯಾಸರ ಗ್ರಂಥಗಳಷ್ಟೇ ಬಿಡ್ಕೊಂಡ್ರು. ಅದರಲ್ಲಿ ಯಾವ ಶ್ರೇಷ್ಠ ಅಂತ ಪ್ರಶ್ನೆ ಬಂದರೆ ಇದು ಉಳ್ಕೊಂಡು ಇಲ್ಲಿ ಇಷ್ಟೇ ಅದು ವ್ಯಾಸ. ಹಾಂ, ಏನಂತ? ಅಲ್ಲ ಅದು ಮತ್ತೆ ಯಥಾ ಪ್ರಕಾರ ಏನು ಪ್ರಾಬ್ಲಮ್ ಶುರುವಾಗುತ್ತೆ ಅಲ್ಲಿಗೆ. ಅಲ್ಲಿ ಆ ರೀತಿ ಮಾಡಿದಾಗ ಏನು ಪ್ರಾಬ್ಲಮ್ ಶುರುವಾಯ್ತು ನಿಮಗೆ? ಯಥಾ ಪ್ರಕಾರ ಅವ್ರ ನಿರ್ಣಯದಲ್ಲಿ ನಾವ್ಯಾಕೆ ಒಪ್ಪೋದು ಶುರುವಾಗುತ್ತೆ? ತೂಕ ಅಂಬೋದೇನಿದು? ಎಲ್ರಿಗೂ ಕಾಣೋದು, ವಿಸಿಬಲ್ ಇದು. ಅದು ಮತ್ತೆ ಯಥಾ ಪ್ರಕಾರ ಏನು ಶುರುವಾಯ್ತು? ಈಗ ಅವರ ಅಭಿಪ್ರಾಯ ಅಂತ ಆಗುತ್ತೆ.
ಅದನ್ನು ಆ್ಯಡ್ ಮಾಡ್ಬೋದು, ತಪ್ಪಲ್ಲ. ಬಟ್ ಮೇಯ್ನ್ ಇದು ಕಣ್ಣಿಗೆ ಯಾವಾಗಲೂ ಕೂಡ ಪ್ರೂವ್ ಮಾಡೋಕ್ಕೆ ಏನು ಕೊಡ್ಬೇಕು, ಯಾವಾಗಲೂ ಎಲ್ಲರಿಗೂ ಸುರಕ್ಷವಾಗ ಸುಲಭ ಅಂತ ಕೊಡಬೇಕು. ಗೊತ್ತಾಯ್ತಾ? ಆ ರೀತಿ ತೂಕ ಮಾಡಿದ್ದಕ್ಕೆ ಅದೇ ಜಾಸ್ತಿ ಅಂತ ಆಯಿತು. ಅಲ್ಲಿ ಭಾರಿ ಸ್ವಾರಸ್ಯ ಇದೆ. ತೂಕ ಮಾಡಬೇಕಾದ್ರೂ ಹೇಗೆ ಮಾಡಿದರು ಮುಂದಿನ ಪ್ರಶ್ನೆ. ಅದಕ್ಕೆ ಒಳ್ಳೆಯ ಪ್ರಶ್ನೆ ಅದು. ಹೇಗೆ ಮಾಡ್ಬೇಕಾದ್ರೆ ಈಗ ಉದಾಹರಣೆ ತಗೊಳ್ಳಿ. ಈಗ ಮಹಾಭಾರತನ ದೊಡ್ಡ ಅರ್ಥದಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ರು, ಚಿಕ್ಕ ಅರ್ಥದಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ರು. ಯಾವ್ದು ದೊಡ್ಡದಾಯ್ತಾಗ? ನೀವು ಬರೀ ನಿಮ್ಮ ಲೆಟರೇ ಓದೋದು. ಕೆಲವು ಇರ್ತಾರೆ, ಕೆಲವು ಹುಡುಗರು ಭಾರಿ ಬುದ್ಧಿ ಮಾಡ್ತಾರೆ. ಪೇಪರ್ ಮೇಸ್ಟ್ರು ಬಂದಿದ್ರು ನೋಡಿಬಿಟ್ಟು ಪಾಸ್ ಮಾಡಲಿ ಅಂತ ಹೇಳ್ಬಿಟ್ಟು ಒಂದೊಂದು ನಾಲ್ಕೇನೇ ಏನು ಬರೆಯೋದಷ್ಟು ಪೇಪರ್ ಕೊಟ್ಟೋಗಿರ್ತೀವಿ. ಶೆಟ್ ಸರ್ ಮತ್ತೆ ಶೆಟ್ ಸಾರ್ ಅಂತ ಕೊಡ್ತಾರೆ, ಮತ್ತೆ ಕೊಡು ಇಷ್ಟಪ್ಪ ಮಾಡಿರ್ತಾರೆ. ಅವರು ಗ್ರ್ಯಾಂಡ್ ಫೇರ್ ಅವರು ಹಿಡಿತಲ್ಲ. ಅವ್ರು 20-30 ಕೂಡ ಮಾರ್ಕ್ಸ್ ಬಂದಿರೋದಿಲ್ಲ. ಯಾಕೆ ಅವ್ರು ಟ್ರಿಕ್ ಏನು ಅಂತ ಕೇಳಿದ್ರೆ ವಾಲ್ಯೂಮ್ ಮಾಡೋದು ಅಷ್ಟೇ, ಕ್ವಾಂಟಿಟಿ ಜಾಸ್ತಿ ಮಾಡೋದು. ಹಾಗಿರಬಾರ್ದು. ಇನ್ನು ಕೆಲವು ಎಕ್ಸ್ಟ್ರಾ ತೊಗೊಳ್ಳಲ್ಲ ಅವರು. ಗೊತ್ತಾಯ್ತಿಲ್ಲ, ಕೊಟ್ಟಿದ್ದೆಲ್ಲ ಉಳಿಸಿರ್ತಾರೆ. ಅವ್ರು ಫಸ್ಟ್ ರ್ಯಾಂಕ್. ಯಾತಕ್ಕೆ? ಸಾರ ಅದು ಏನು ಬೇಕೋ ಅದು ಬರೋದಾರ, ಅನ್ನೆಸರಿ ಥಿಂಗ್ಸ್ ಇಲ್ಲ ಅಂತ. ಅದಕ್ಕಾಗಿ ಸೈಜ್ ವೇರಿ ಆಗಬಾರ್ದು, ಸೇಮ್ ಸೈಜಲ್ಲಿ ಇರಬೇಕು. ಸೇಮ್ ಸೈಜ್ ಬುಕ್ ತೂಕ ಮಾಡಿದರೆ ಮಹತ್ವ ಅದು. ಇಲ್ಲ ಇವತ್ತಿನ ತೂಕ ಮಾಡ್ತಾರಲ್ಲ, ನಾವು ಕೊಡ್ಬೇಕಾದ್ರೆ ತೂಕ ಬೇರೆ, ನಾವು ತೊಗೊಳ್ಬೇಕು ತೂಕ ಬೇರೆ. ಅವ್ರ ತೂಕ ನಮಗೆ ತೋರ್ಬೇಕಾದ್ರೆ ನಾವು ಕೊಟ್ಟಾಗ ಭಾಳ ಕಡಿಮೆ ತೋರಿಸ್ತಿರೋದು, ಅವ್ರು ಕೊಟ್ಟಾಗ ಸ್ವಲ್ಪ ಜಾಸ್ತಿ ತೋರಿಸ್ತಾರೆ. ಅದೆಲ್ಲ ಮೋಸ, ಅದು ಹಾಗೆ ಮಾಡಲಿಲ್ಲ. ಅದಕ್ಕೆ ಟೀಕಾರಾಯರು ಫಸ್ಟ್ ಕ್ಲಾಸ ಬರೀತಾರೆ. ತಮ್ಮ ಪ್ರಮೇಯ ಬರೀಬೇಕಾದ್ರೆ ಓದಿದ್ದೀವಿ ಅದ್ರ ಹಿಂದೆ. 2 ಮಣಿ ತೊಗೊಂಡ್ಬಿಟ್ರು, ಈಕ್ವಲ್ ವೇಟ್ ಅದು ಎಲ್ಲರೂ ಪ್ರೂವ್ ಮಾಡಿ ಈಕ್ವಲ್ ವೇಟ್ ಮಣಿ ತೊಗೊಂಡ್ಬಿಟ್ರು. ಒಂದು ಮಣಿಯಲ್ಲಿ ಏನು ಮಾಡಿಬಿಟ್ರು, ಮಹಾಭಾರತದ ಸಾರ ಎಲ್ಲ ಆವಾಹನೆ ಮಾಡಿದರು. ಇನ್ನೊಂದು ಮಣಿಯಲ್ಲಿ ಏನು ಮಾಡಿದರು, ಆವಾಹನೆ ಮಾಡಿದರು. 2 ಇಟ್ಟರು. ಅವಾಗ ಏನಾಯ್ತಾಗ? ಏನಾಯ್ತು ಈಗ? ಮಹಾಭಾರತ ಇಟ್ಟ ಮಣಿ ಹೇಳಲೇ ಇಲ್ಲ, ಆ ಪ್ಯಾನ್ ಇದು ಹೇಳಿತ್ತು, ಅದು ಭಾರ ಜಾಸ್ತಿ ಅಂತ ಆಯ್ತು. ಸಿಂಪಲ್ ತಾನೇ ಅದೇ, ಏನು ಯೋಚನೆ ಮಾಡೋಂಗಿಲ್ಲೇ ಇಲ್ಲ. ಇವತ್ತು ಕೂಡ ಇವೆಲ್ಲ ತೂಕ ಮಾಡೋಕೆ ಲಾರಿ ಗಟ್ಟಲೆ ಲೋಡ್ ಬರುತ್ತೆ. ಹೇಗೆ ತೂಕ ಮಾಡಬೇಕು ನೀವು? ಫಸ್ಟ್ ಬರೀ ಲಾರಿ ತೂಕ ಮಾಡಿ ಆಮೇಲೆ ಹಾಗೆ ಅವಾಗ ಮೈನಸ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ. ಸೊ ಮನಿ ವ್ಯಾಲ್ಯೂ ಗೊತ್ತಾಗಿದೆ. ಈಗ ಮನಿ ವ್ಯಾಲ್ಯೂ ತೆಗೆದುಬಿಟ್ರೆ ಉಳಿದಿದ್ದೇನು ಹಿಡಿತೀಗ? ಭಾರ ಹೆಚ್ಚಾಗಲಿಕ್ಕೆ ಏನು ಕಾರಣ? ಮೊದಲು ಹಾಗೆ ತೂಕ ಮಾಡಿ ಕರೆಕ್ಟಾಗಿದೆ, 2 ಈಕ್ವಲ್ ಆಗಿವೆ. ಆಹ್ವಾನ ಮಾಡಿದ ತಕ್ಷಣ ಬೇರೆ ಆಗಿದೆ, ಅದು ಮೇಲಕ್ಕೆ ಎತ್ತಿ ಇದು ಕೆಳಗೆ ಹೋಯ್ತು. ಸೊ ಭಾರ ಯಾವ್ದು ಜಾಸ್ತಿ? ಈಗ ಇದು ಜಾಸ್ತಿ ಅಂತ ಆಯಿತು. ಫಸ್ಟ್ ತುಲಾಭಾರದ ಕೇಸ್ ಇದು. ಇನ್ನು ಹೇಳ್ಬೇಕಂದ್ರೆ ತುಲಾಭಾರದ ಕಾನ್ಸೆಪ್ಟ್ ಇದಕ್ಕೆ ಬಂದಿತ್ತು. ಅವತ್ತಿನಿಂದ ಎಷ್ಟೋ ತುಲಾಭಾರ ಶುರುವಾದ. ಬಟ್ ಇದು ಇಂಥ ತುಲಾಭಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಜ್ಞಾನದ ಮಹತ್ವ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ತೂಕ ಮಾಡಿದ್ದಿದ್ದು. ಇನ್ನೊಂದು ಅರ್ಥ ತೂಕ ಮಾಡಿ ನೋಡಿ ಅಂತ ಹೇಳ್ತಾರೆ. ತೂಕದ ಮನುಷ್ಯ ಅಂತ ತೂಕದ ಮನುಷ್ಯ ಅಂತ ಕರೆಯೋದು ಇಡಿಯಮ್ ಇದೆ. ತೂಕದ ಮಾತು, ತೂಕದ ಮನುಷ್ಯ ಅಂತ ಕರೀತಾರೆ. ಏನರ್ಥ ಅದಕ್ಕೆ? ತುಂಬ ವ್ಯಾಲ್ಯೂಯಬಲ್ ಅಂತ. ವ್ಯಾಲ್ಯೂಯಬಲ್ ಆದಾಗ ತೂಕ ಮಾತು ಅಂತ ಕರೀತಾರೆ. ಇದು ಮಹಾಭಾರತದಿಂದ ಶುರುವಾಯಿತು. ಸ್ವಲ್ಪ ತೂಕ ಮಾಡಿ ನೋಡಬೇಕು. ತೂಕ ಮಾಡೋ ಮನಸ್ಸಿನಲ್ಲೇ ಬ್ಯಾಲೆನ್ಸ್ ಮಾಡೋದು. ಇನ್ನೊಂದು ಯೋಚನೆ ಮಾಡಿದ್ದಾರೆ. ಇಬ್ಬರು ಒಂದು ಮಾತು ಹೇಳಿದ್ದಾರೆ. ಯಾವ ಮಾತಿ ಹೆಚ್ಚು ಬೆಲೆ ಇದೆ ಅಂತ ಏನು ಮಾಡಿ ಸ್ವಲ್ಪ ಯೋಚನೆ ಮಾಡ್ತಾನೆ. ಇವ್ರ ಮಾತಿ ಹೆಚ್ಚು ತೂಕ ಇದೆ ಅಂತ ಹೇಳ್ತಾನೆ. ಎಲ್ಲಿ ತೂಕ ಮಾಡ್ತಾ ಇದ್ದಾನೆ ಈಗ? ವಿಚಾರದಲ್ಲಿ ತೂಕ ಮಾಡ್ದ. ಸೊ ಆ ರೀತಿ ತೂಕ ಮಾಡಿದಾಗ ಎಲ್ಲ ವಿಷಯಗಳ ಒಟ್ಟು ತೀರ್ಮಾನ ಏನಾಯಿತು ಅಂದರೆ, ಭಾರತವೇ ಅತ್ಯಂತ ಹೆಚ್ಚು ಭಾರದ ಗ್ರಂಥ, ಮಹಾಭಾರತ ಗ್ರಂಥ ಅಂತ. ಅದಕ್ಕೆ ಮಹಾಭಾರತ ಅಂದ್ರೇನು? ಹೊಂದಿರೋದು ಅಂತ. ಮಹಾಭಾರವನ್ನು ಹೊಂದಿರುವ ಗ್ರಂಥ ಅಂತಾಯಿತು. ವ್ಯಾಸಸ್ಯಜ್ಞೆಯ ತತ್ರ. ಇಲ್ಲಿ ತಮಾಷೆ ಅಂದರೆ ವೇದಗಳಿರೋದೆಷ್ಟು? ಅನಂತ. ಮೂಲ ರಾಮಾಯಣ ಶತಕೋಟಿ ಶ್ಲೋಕ, ಪಂಚರಾತ್ರ ಶತಕೋಟಿ, ಪುರಾಣಗಳು ಎಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಮಹಾಭಾರತದಲ್ಲಿರೋದೆಷ್ಟು? 1,00,000 ಶ್ಲೋಕ ಅಷ್ಟೇ. ಆ ಲೆಕ್ಕದಲ್ಲಿ ವಾಲ್ಯೂಮ್ ವೈಸ್ ಭಾರಿ ಕಡಿಮೆ ಮಹಾಭಾರತದಲ್ಲಿ, ವೇದಗಳಿಗೆ ಕಂಪೇರ್ ಮಾಡಿಬಿಟ್ರೆ. ಅರ್ಥದಲ್ಲಿ ಎಷ್ಟಿದೆ ಅಂದರೆ ವೇದಗಳಿಗಿಂತ ಭಾರಿ ಜಾಸ್ತಿ. ಇದು ತುಂಬ ಜನಕ್ಕೆ ಪೂರ್ವವಾದ ಸಂದೇಶ. ಅದ್ರ ಮಹಾಭಾರತ ಇವತ್ತು ಹೇಳೋ ಅಭ್ಯಾಸನೇ ಹೋಗ್ಬಿಟ್ಟಿದೆ. ಮಹಾಭಾರತ ಹೇಳ್ತಾರೆ ಅಂದರೆ ಪಾಪ ದಡ್ರು ಅಂತ ಅರ್ಥ ಆಗತ್ತಾರ. ಇನ್ನು ಪುರಾಣ ಹೇಳಿದ್ರೆ ಮಹಾಭಾರತ ಹೇಳೋದು, ರಾಮಾಯಣ ಹೇಳೋದು ಅಂತ ಕೇಳಿದರೆ ಏನು ಬರದೇ ಇದ್ದವ್ರು ಪುರಾಣದ ಆಚಾರ ಆಗ್ತಾರೆ ಅಂತ. ಗೊತ್ತಾಯ್ತಾ? ಅವರು ಅದಕ್ಕೆ ಆಡಿಯನ್ಸ್ ಯಾರು ಅಂದರೆ ಫಸ್ಟ್ ಕೂತಾಗ ಯಾರೂ ಇಲ್ಲ, ಅವರೊಬ್ಬರೇ ಶುರು ಮಾಡ್ಬೇಕಷ್ಟೆ. ಒಂದು ಸ್ವಲ್ಪ ಅರ್ಧ ಆಗೋವತ್ತಿಗೆ ಯಾರೋ ಒಬ್ಬರು ಬರ್ತಾರೆ. ಅವರು ಸಾಮಾನ್ಯವಾಗಿ ಯಾರವರು? ಹೆಗ್ಗಸರು. ಅದು ಕೂಡ ಬ್ರಾಹ್ಮಣರಲ್ಲ, ಬೇರೆಯವರು. ಒಂದು ಈ ಕೂತಾರೆ ಕಡ್ಡೆ ಮುಚ್ಚಿಬಿಟ್ಟಿರ್ತಾರೆ ಆಗಲೇ ಅವರು. ಸ್ವಲ್ಪ ಇನ್ನೊಬ್ರು ಯಾರೋ ಬರ್ತಾರೆ, ಕೊಟ್ಟು ಮುಗಿಯ ಹೊತ್ತು 3-4 ಜನ ಆಗಿರ್ತಾರೆ ಅಷ್ಟೆ. ಈ ಥರ ಒಂದು ವಾತಾವರಣ ಇತ್ತು. ಅಂದರೆ ಎಷ್ಟು ಅಸಡ್ಡೆಯಿಂದ ನೋಡಿದ್ದಾರೆ. ಇನ್ಫ್ಯಾಕ್ಟ್ ಹರಿಕತೆ ಇವತ್ತು ಹೋಗೇ ಬಿಡ್ತಲ್ಲ. ಹಿಂದಿನ ಕಾಲಕ್ಕೆ ಹರಿಕತೆ ಭಾರಿ ಪಾಪ್ಯುಲರ್. ಪುರಾಣ ಅಂದರೆ ಮಧ್ಯೆ ಭಟ್ರು ಪುರಾಣ ಹೇಳ್ತಿದ್ರಲ್ಲ, ಜನ ಪ್ಯಾಕ್ಡ್ ಇರ್ತಿದ್ರು ಅಂತ. ಶಿವಭಟ್ಟ ಇದ್ದ ನಿತರಾನ್ಯ ಪತಿ ಪರಿವಾರಿತ. ಪುರಾಣದ ಮಹತ್ವ ಯಾವಾಗ ಆ ರೀತಿ ಬಂತೋ ಅದು ಡಿಸ್ಕಾರ್ಡ್ ಮಾಡಿಬಿಟ್ರು ಜನ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಏನಾಗಿರ್ಬೇಕು ಅವರು? ಅವ್ರು ಹೇಳ್ತಾರೆ ವೇದಗಳನ್ನ ಹೇಳ್ಬೋದು, ಪುರಾಣ ಹೇಳೋದು ಕಷ್ಟ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅಂಗಾನಿ ವೇದ ಚತುರಃ, 4 ವೇದಗಳು, ವೇದಾಂಗ ಎಲ್ಲ ಗೊತ್ತಿದ್ದರೂ ಕೂಡ ಪುರಾಣದ ಅರ್ಥ ಹೇಳೋದು ಭಾರಿ ಕಷ್ಟ ಅಂತ ಹೇಳೋದು. ಕೊನೆಗೆ ಇವರು ಭಾರಿ ಸುಲಭ ಅನ್ನೋ ಅರ್ಥ ಬಂದೋಯ್ತು. ಅದರಿಂದ ಕೆಟ್ಟೋಯ್ತು ಅಷ್ಟೇ. ಆಚಾರ್ಯ ಹೇಳಿದಾಗ ಗೊತ್ತಾಗ. ಇವತ್ತು ನಮ್ಮ ಜನರ ಅಭಿಪ್ರಾಯ ಇರೋದು ಹಾಗೇನೆ.
ಯಾರು ಬೇಕಾದ್ರೆ ಪ್ರವಚನ ಮಾಡ್ತಾರೆ ಬಿಡು, ಪಾಠ ಹೇಳೋದು ಕಷ್ಟ. ಪಾಠ ಹೇಳಕ್ಕೆ ಬರೋದು, ಪ್ರವಚನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದು ಗೊತ್ತಿರೋದಿಲ್ಲ ಇವ್ರಿಗೆ, ಗೊತ್ತಾಯ್ತಾ? ಎರಡು ಎಫೆಕ್ಟಿವ್ ಆಗುವಾಗ ಎರಡೂ ಗೊತ್ತಿರಬೇಕು, ಇದ್ರ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಇವತ್ತಿಗೂ ದುರಭ್ಯಾಸ ಬಿಟ್ಟು ಇಷ್ಟೆಲ್ಲ ಆಚಾರ ಒತ್ತು ಕೊಟ್ಟು ಹೇಳಿದ್ರು ಕೂಡ ಜನಕ್ಕೆ ಅರ್ಥ ಆಗಿಲ್ಲ ಅಂದರೆ ಹಾಗೆ ಏನು ಅರ್ಥ ಆಗ್ತಿತ್ತು? ನಾರಾಯಣ ಪಂಡಿತಾಚಾರ್ಯ ಯೋಗ ದೀಪಿಕಾ ಪುಸ್ತಕ ಬರೆದಿದ್ದಾರೆ. ಯೋಗ ದೀಪಿಕಾ ಅಂತ ಒಂದು ಗ್ರಂಥ. ಅವ್ರು ಹೇಳ್ತಾರೆ, ಮೊದಲು ಓದಬೇಕಾದ ಗ್ರಂಥ ಯಾವುದು? ಮೊದಲು ಪಾಠ ಹೇಳಬೇಕು. ಯಾವ್ದು ಹೇಳಬೇಕು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಆದೌ ಶಿಕ್ಷೆಯೇ ಸುಧೀಹಿ. ಅವ್ರ ಮಾತಿದೆ, ಮೊದಲು ತಾತ್ಪರ್ಯ ಪಾಠ ಹೇಳಿ ಮಕ್ಕಳಿಗೆ ಅಂತ. ಮೊದಲು ಅದು ಕೊನೆಗೆ ಅದರಲ್ಲೇ ಮಂಗಳಾಗಬೇಕು. ಮೊದಲು ಅದು ಲಾಸ್ಟ್ಗೆ ಅದು ಮತ್ತೆ ಮೊದಲೇನು ಅರ್ಥ ಆಗಿರುತ್ತಲ್ಲ, ಎಲ್ಲ ಮುಗಿಯೋತ್ತು ಏನು ಗೊತ್ತಾಗುತ್ತೆ. ಹೌದು ಹಾಗೆ ಅಂತ. ಕಂಟೆಂಟ್ಸ್ ನೋಡಿ, ಪುಸ್ತಕ ಓದ್ತಾನೆ, ಪುಸ್ತಕ ಓದಿ ಕಂಟೆಂಟ್ಸ್ ಓದ್ತಾನೆ, ಏನಾಗುತ್ತಾಗ ಪರ್ಫೆಕ್ಟಾಗಿ ಅರ್ಥ. ಆ ಟೈಪ್ ಮಹಾಭಾರತ ಇರುತ್ತೆ ಮರಿ. ಇವತ್ತು ಆ ಕಾನ್ಸೆಪ್ಟ್ ಪೂರ್ತಿ ಹೋಗಿಬಿಟ್ಟಿದೆ. ಮಹಾಭಾರತನ ಹೇಳಿ 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 ಕೊನೆಗೆ ಯಾರ್ಯಾರು ಬೇರೆ ಹೇಳಿ ಕೆಡಿಸಿಬಿಟ್ಟು ಇವರು ಕೂಡ ಅದನ್ನೇ ಹೇಳಿಬಿಟ್ಬಿಡ್ತಾರೆ. ಟಿ ವಿ ಭಾರತ ಅಂತಲ್ಲ, ಹೊಲಸು ಅಂದರೆ ವರಷ್ಟು ಅದು. ಅರಣ್ಯ ಪರ್ವ ದೊಡ್ಡದನ್ನೇ 2 ಸೀಲ್ ಮುಗಿಸ್ಬಿಡ್ತಾರೆ. ಸ್ಟಾರ್ಟ್ ಆಗೋದೇ ಯಕ್ಷ ಪ್ರಶ್ನೆ, ಅದರೊಳಗೆ ಗೊತ್ತಾಯ್ತು. ಕೊನೆಯದು ಅದು ಬಂದಿಗೆ ಯಕ್ಷ ಪ್ರಶ್ನೆ. ಅದು ದರಿದ್ರ ಪ್ರಶ್ನೆಗಳು, ದರಿದ್ರ ಇದೆ. ಉಳಿದೇನೂ ಇಲ್ಲೇ ಇಲ್ಲ, ಬರೀ ತಲೆ ಹರಟೆಗಳು. ಈ ವಿರಾಟ್ ಪರ್ವ ಅಲ್ಲ, ಅದು ಬರೀ ಹರಟೆಗಳು, ಏನೇನೋ ಕೆಲಸಗಳು, ಕಥೆ ಹಾಕ್ಬಿಟ್ಟು ಒಂದೊಂದು ಸಂಬಂಧನೇ ಇಲ್ಲ ಅದ್ರೊಳಗೆ. ಎಷ್ಟಾದ್ರೂ ಕ್ಯಾರೆಕ್ಟರ್ಸ್ ಇಲ್ಲೇ ಇಲ್ಲ. ಭಗದತ್ತ ಅವ್ರ ಕ್ಯಾರೆಕ್ಟರ್ಸ್ ಹೋಗ್ಬಿಟ್ಟು ಇಲ್ಲೇ ಇಲ್ಲ ಅವ್ರ ಕ್ಯಾರೆಕ್ಟರ್. ಜನ ಅದನ್ನೇ ಭಾರತ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವರು ನೂರಾರು ಕೋಟಿ ಜನ ನೋಡ್ತಾರೆ. ಇದನ್ನು ಮಾತ್ರನೇ ಹೋದರೆ ಎಷ್ಟೋ ಜಸ್ಟ್ ಹ್ಯಾಂಡ್ಫುಲ್ ಅಷ್ಟೇ. ಇಂಥ ಸ್ಥಿತಿಯಲ್ಲಿದ್ದರೆ ಇನ್ಯಾರು ತಿಳಿಯೋಕ್ಕಾಗುತ್ತೆ. ಆ್ಯಕ್ಚುಲಿ ಬ್ರಾಹ್ಮಣರಾದ್ರೆ ಗೈಡ್ ಮಾಡಬೇಕು ನ್ಯಾಯವಾಗಿ. ಗೈಡ್ ಮಾಡಿದಾಗ ಏನು ಬರುತ್ತೆ ಅವರಿಗೆ? ದೊಡ್ಡವರು ನ್ಯಾಚುರಲ್ ಜನ ಒಪ್ಕೊಂಡ್ಬಿಡ್ತಾರೆ ತಕ್ಷಣ. ಇವ್ರು ಗೈಡ್ ಮಾಡೋದು ಬಿಟ್ಟೇ ಬಿಟ್ಟರು ಕೊನೆಗೆ. ತಾವೇ ಮಿಸ್ಗೈಡ್ ಆಗಿರ್ಬೇಕಾದ್ರೆ ಅವರೇ ಗೈಡ್ ಮಾಡ್ತಾರೆ. ಭಾಳ ತಪ್ಪು. ಅದಕ್ಕೆ ಆಚಾರ್ಯ ಹೇಳಿದರು, ಕುರುಸೂತ್ರ ಭಾಷ್ಯಂ ಬದರಿಗೆ ಹೋದಾಗ ಭಾಷ್ಯ ಬರೀರಿ ಅಂತ ತಕ್ಷಣ ಏನು ಮಾಡಿದ್ರು ಆಚಾರ್ಯರು? ಯಾರಿಗೆ ಬರೀಲಿ ನಾನು ಸಿಕ್ಕಿದೆ, ಯಾರಿಗೆ ಬರೀಬೇಕು, ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರಲ್ಲ. ಇವತ್ತಿಗೂ ಅದು ಸತ್ಯವಾದ ಮಾತು. ಯಾರಿಗೆ ಬೇಕಾಗಿದೆ ಅನ್ನೋ ಮಾತು ಭಾರಿ ಸತ್ಯ. ಇವತ್ತೊಬ್ಬ ಬೇರೆ ಯಾವ್ದಾರು ಮತ ತೊಗೊಂಡ್ರೆ ಅವ್ನ ಮತ್ತಲ್ಲಿ ಸ್ವಲ್ಪ ವಿಷಯ ಗೊತ್ತಿರುತ್ತೆ ಮತದ ಬಗ್ಗೆ ಅವರಿಗೆ. ಸೊ ನಮ್ಮಲ್ಲಿ ಮಾದರಿ ಏನೂ ಗೊತ್ತಿರೋದಿಲ್ಲ. ಬರೀ ಏನು ಗೊತ್ತವರಿಗೆ? 2 ಸತಿ ಊಟ ಅಷ್ಟಾರು ಮುಗೀತಲ್ಲಿ ಕೆಲಸ. ಮಾಧ್ವ ಅಷ್ಟೇ, ಅದು ಅಡಿಸಿದ ಮಾಧ್ವ ಅಲ್ಲ, ಹಾಕ್ಕೊಂಡ್ರೆ ಮಾಧ್ವ. ಆ ಥರ ಬಂದ್ಬಿಟ್ಟು ಲೀಸ್ಟ್ ಎಜುಕೇಟೆಡ್ ಅಂದರೆ ಮಾಧ್ವರು. ಯಾವುದ್ರ ಬಗ್ಗೆ? ತಮ್ಮ ಫಿಲಾಸಫಿ ಬಿಟ್ಟು. ತಮ್ಮ ಫಿಲಾಸಫಿ ಏನೂ ಗೊತ್ತಿಲ್ಲದವ್ರು ಅಂದರೆ ಹೆಚ್ಚು ಗೊತ್ತಿರೋದು ಮಾಧ್ವರು. ಏನು ತಲೆಬಡಿಸ್ಬಿಡ್ತಾರೋ. ರಾಯರ ದೊಡ್ಡವರು, ಟೀಕಾರ ದೊಡ್ಡವರು ಅಂದರೆ ಇನ್ನೂ ಬಿಡಿ. ರಾಯರ ದೊಡ್ಡವರು, ಅದ್ವೈತ ದೊಡ್ಡವ್ರು ಏನಿರ್ತಾರೆ? ರಾಯರೇ ದೊಡ್ಡವರು ಅಂತ ಹೇಳ್ತಾರೆ. ಯಾಕೆಂದರೆ ಆ ರೀತಿ ಎಜುಕೇಟ್ ಮಾಡಿದ್ದಾರೆ. ಅದು ಭಾರಿ ತಪ್ಪು. ಇನ್ನು ಬೇರೆಯವ್ರನ್ನ ಪಾಪ ಮೂಢನಂಬಿಕೆ ಅಂತ ಯಾಕೆ ಬೈಬೇಕು? ನಿರ್ಣಯದ ಎಸೆನ್ಸ್ ಗೊತ್ತಾಗೋದು ಆ ಕಾನ್ಸೆಪ್ಟ್ ಬಂದರೆ. ದೇವೈಹಿ ಬ್ರಹ್ಮಾದಿಭಿ ಸರ್ವೈಹಿ ಋಷಿಭಿಶ್ಚ ಸಮನ್ವಿತೈಹಿ ವ್ಯಾಸಸ್ಯೈವಾಜ್ಞೆಯ ತತ್ರತು ಅತ್ಯರಿಚ್ಯತ ಭಾರತಂ. ಇಷ್ಟು ಹೇಳಿ ಈಗ ನೋಡಿ ಎಲ್ಲಿದೆ ವಿಷಯ ಅರ್ಥ ಅಂದರೆ, ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಹಿ ಪ್ರಮುಚ್ಯತೆ. ಮಹತ್ವಾತ್ ಮಹಾಭಾರತ 2 ಪದ ಇದೆ ಈಗ. ಮಹಾ ಒಂದು, ಭಾರತ ಒಂದು. ಮಹತ್ವಾತ್ ಭಾರವತ್ವಾತ್ ಮಹಾಭಾರತಂ ಅಂತ ಬಿಡಿಸಿದ್ರು. ಮಹತ್ವಾತ್ ಭಾರವತ್ವಾತ್ ಚ. ಭಾರ ಇದೆ, ಕಬ್ಬಿಣದ್ದು ಭಾರ, ಬಂಗಾರದ್ದು ಭಾರ. ಕಬ್ಬಿಣದ ಭಾರ ಎಂಥದ್ದು? ಲಾರಿಯಲ್ಲಿ ಹಾಕಿ ಕಳಿಸ್ತಾರೆ. ಬಂಗಾರ ಹಾಕಿ ಕಳಿಸ್ತಾರೆ, ಹಾಗಲ್ಲ ಸೆಕ್ಯೂರಿಟಿ ಮೇಲೆ ಕಳಿಸ್ತಾರೆ. ಯಾತಕ್ಕೆ? ಇದ್ರ ಭಾರ ಎಂಥದ್ದಿದೆ? ಒಳಗಿದೆ ಭಾರ, ಒಳಗು. ಅದ್ರ ಹೊರಗೆ ಫಿಸಿಕಲ್ ಭಾರ ಅದಕ್ಕಿದೆ, ಆದರೆ ವ್ಯಾಲ್ಯೂ ಭಾರ ಅದಕ್ಕಿಲ್ಲ. ಇದಕ್ಕೇನಿದೆ? ವ್ಯಾಲ್ಯೂ ಭಾರ ತುಂಬ ಜಾಸ್ತಿ. 1 kg ಬಂಗಾರ ಸಿಕ್ಕರೆ ಹಿಡ್ದಾಕ್ಬಿಡ್ತಾರೆ. ಇವು ಟನ್ಗಟ್ಟಲೆ ಬಂಗಾರ ಕಬ್ಬಿಣ ವೇದ್ರೆ ಕೇಳೋದಿಲ್ಲ. ಯಾಕೆ? ಅದು ವ್ಯಾಲ್ಯೂನೇ ಅಷ್ಟೆ. ಅದಿದು ಸುವರ್ಣ. ಇದು ಮಹಾಭಾರತ ಮುಚ್ಯತೆ. ಮಹತ್ವಾದ್ ಭಾರವತ್ವಾಚ್ಚ. ಭಾರ ಶಬ್ದಕ್ಕೆ ಏನರ್ಥ? ಸಾರ ಅಂತ ಅರ್ಥ. ತೂಕ ಅಂದರೆ ಏನರ್ಥ? ತೂಕದ ಮಾತು, ಸಾರದ ಮಾತು ಅಂತ ಅರ್ಥ. ಏನ? ಭಾರ ಹೊಂದಿರುವಿಕೆ. ಹಾಂ ಬರೋದಿಲ್ಲ. ಮಹತ್ತಿನ ಭಾರ, ಮಹತಃ ಭಾವ ಮಹತ್ವಂ ಬಂತು. ಮತ್ತೆ ಭಾರವತಃ ಭಾರ ಭಾರವತ್ವಂ ಬಂತು. ಭಾರ ಹೊಂದಿರುವುದು ಬೇರೆ, ಮಹತ್ತಾಗಿರೋದು ಬೇರೆ. ಭಾರವನ್ನು ಹೊಂದಿರೋದು ಅಲ್ಲಿ ಅರ್ಥ, ಇದು ಮಹತ್ತಾಗಿರೋದು ಇಲ್ಲಿ ಅರ್ಥ. ಆದ್ದರಿಂದ ಹೊರಟು ನೇರವೇ ಬಂತು. ಅದು ತಂದು ಚೇಂಜ್ ಮಾಡಿದ್ದ ಆಮೇಲೆ. ಮಹತ್ವಾತ್ ಅಲ್ಲ, ಅದು ಇಟ್ಕೊಂಡು ಜೊತೆ ಓದ್ತಾ ಇರೋದು. ಅದು ಜೊತೆಯಾಗಿ ಓದಿಬಿಟ್ರೆ ಕರೆಕ್ಟಾಗಿ ಅರ್ಥ. ಇವತ್ತು ನಮ್ಮ ಜನ ಭಾಳ ಕಡಿಮೆ ಕೆಲಸ ಮಾಡಿದ್ರು ಮಾಧ್ವರು, ಗೊತ್ತಾಯ್ತಿಲ್ಲ. ಇವತ್ತು ಬೇರೆ ನೀವೆಲ್ಲ ಉತ್ತರ ಭಾರತ ಹೋಗ್ಬಿಟ್ರೆ ನಿಮಗೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಅವರು. ಅವ್ರ ಪುಸ್ತಕಗಳು ಓದ್ಬಿಟ್ರೆ ಆಶ್ಚರ್ಯ ಅಂತ ವಂಡರ್ಫುಲ್ ಬುಕ್ಸ್ ಬರೀತಾರೆ. ನಾವಲ್ಲಿ ನೋಡ್ತೀವಲ್ಲ ಬರೀ ತಪ್ಪುಗಳು ಸರಮಾಲೆ. ಫಸ್ಟ್ ಟೈಪ್ ನಮ್ಮ ವರ್ಕ್ ಭಾಳ ಕಡಿಮೆ.
ಅವ್ರ ಉದಾಹರಣೆ ಮಹಾಭಾರತ ಪ್ರಿಂಟ್ ಮಾಡಿಸ್ತಾರೆ ಅಂತ ತಿಳ್ಕೊಬೇಡ. ಅವ್ರಿಗೆ ಗೊತ್ತಿಲ್ಲ, ಮಹಾಭಾರತ ಪ್ರಿಂಟ್ ಮಾಡಿಸ್ಬಿಡ್ತಾರೆ ಪಾಪ. ನಾವೇನಂತ ಮಾಡಬೇಕಾಗ ತಾತ್ಪರ್ಯ ಸಮೇತ ಮಾಡಿಸ್ತಾ ಹೊಟ್ಬಿಟ್ರೆ ಅದು ಅವ್ರಿಗೆ ಆಶ್ಚರ್ಯಪಡ್ತಾರೆ, ಎಷ್ಟು ಒಳ್ಳೆ ಪುಸ್ತಕ ಇರುತ್ತೆ. ಅವ್ರಿಗೆ ಗೊತ್ತೇ ಆಗಿಲ್ಲ, ಇವರಿಗೆ ಗೊತ್ತು, ಅವ್ರಿಗೆ ಗೊತ್ತು ಮಾಡ್ತಾರಪ್ಪ. ಇವ್ರಿಗೆ ಗೊತ್ತಾಗ್ತಾನೆ, ಅವ್ರಿಗೆ ಗೊತ್ತಾಗಲಿಕ್ಕೆ. ಅವ್ರು ಹೇಳ್ತಾರೆ ಕೆಲವು. ಆಮೇಲೆ ಸುಕ್ತಂಕರಲ್ಲಿ ಮಹಾಭಾರತ ತಾತ್ಪರ್ಯ ನೋಡಿದ ಮೇಲೆ ಎಷ್ಟು ಆಶ್ಚರ್ಯಪಟ್ಟರು ಗೊತ್ತಾ ಅವರು. 40 ವರ್ಷ ಎಡಿಟ್ ಮಾಡಿದ್ದು, 40 ವರ್ಷ ಅವ್ರು ಮಾಡಿದ್ದು. 2,000 ಹಸ್ತಪ್ರತಿ ಇಟ್ಕೊಂಡು ಮಾಡಿಬಿಟ್ಟು ಕೊನೆಗೆ ಆಚಾರ್ಯ ವಿಷಯ ಗ್ರಂಥ ಗೊತ್ತಿದ್ದಿಲ್ಲ ಅವರಿಗೆ. ಕೊನೆಗೆ ಸಿಕ್ತು ಪುಸ್ತಕ. ನೋಡಿದ ತಕ್ಷಣ ಅಷ್ಟು ಪುಸ್ತಕನೇ ಬರೀತಾನೆ ಅದ್ರ ಮೇಲೆ ಆತ. ಆನ್ ದಿ ಮೀನಿಂಗ್ ಆಫ್ ಮಹಾಭಾರತ ಮೊದಲು ಕೊಟೇಶನ್ನೇ ಆಚಾರ್ಯದ ಕೊಡ್ತಾರೆ. ನಾವು ಇಷ್ಟು ದಿವಸ ಕೆಲಸ ಏನು ಮಾಡಿದ್ದೇವಲ್ಲ, ಮಧ್ವಾಚಾರ್ಯ ಕೆಲಸ ವಂಡರ್ಫುಲ್ ಅಂತೇಳಿ. ಅಂದರೆ 800 ವರ್ಷದ ಹಿಂದೆ ಒಬ್ಬರು ಮಾಡಿರೋದು. ಈಗ ಇವತ್ತು ಮಾಡ್ಲಿಕ್ಕೆ ಹೊರಟ್ರೆ ಆ ಕ್ವಾಲಿಟಿ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗಿಲ್ಲ. ಆಚಾರ್ಯನ ಅದು ಮಾಧವಲ್ಲ ಪುಣ್ಯಕ್ಕಿದ್ರೆ ಮಾಡ್ತಿದ್ದಿಲ್ಲ. ಮಾಧವರ ಆತಲ್ಲ, ಅಷ್ಟು ಹೊಳ್ದ ಪುಸ್ತಕ ಬರೆದ. ಜನಕ್ಕೆ ಎಷ್ಟು ಅನ್ಫಾರ್ಚುನೇಟ್ ಅಂದರೆ ಅವತ್ತು ಸಾಯಂಕಾಲ ಲೆಕ್ಚರ್ ಕೊಡಬೇಕಾಗಿತ್ತು. ಅದು ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ ಬರಲಿಕ್ಕೋಸ್ಕರ ಅದು ಬರೆದಿದ್ದು ಲೆಕ್ಚರ್ಸ್ನ. ಸತ್ತೋಗ್ಬಿಟ್ಟ. ಮಧ್ಯಾಹ್ನ ಸತ್ತೋದ, ಸಾಯಂಕಾಲಕ್ಕೆ ಲೆಕ್ಚರ್ ಇತ್ತು ಪಾಪ. ಅದು ಆಮೇಲೆ ಪ್ರಿಂಟ್ ಆಯಿತು ಪುಸ್ತಕ. ಅದು ಹೆಚ್ಚು ಪ್ರಚಾರಕ್ಕೆ ಬರಲೇ ಇಲ್ಲ. ಪುಸ್ತಕ ಸಿಗ್ತದೆ ಇವತ್ತು ಕೂಡ, ರಿಪ್ರಿಂಟು ಆಗಿದೆ, ಆದರೆ ಹೆಚ್ಚು ಪ್ರಚಾರಕ್ಕೆ ಬರಲೇ ಇಲ್ಲ. ಆ ಲೆಕ್ಚರೇ ಡೆಲಿವರಿ ಆಗಿಬಿಟ್ಟಿದ್ರೆ ಒಂದು ಗಮನ ಬರುತ್ತೆ. ನಮ್ಮ ಅಂದರೆ ಕಲಿಯುಗದಲ್ಲಿ ಜನಗಳಿಗೆ ಜ್ಞಾನ ಪ್ರಾಪ್ತಿ ಆಗಬಾರ್ದು ಅಂಥ ವ್ಯವಸ್ಥೆ ಬಂತು. ಪುಸ್ತಕಗಳು ಬರೀಬೇಕಾದ್ರೆ ಭಾರಿ ಕಷ್ಟ, ಭಾರಿ ಕೇರ್ಫುಲ್ ಆಗಿದ್ದರೆ ಮಾತ್ರ ಬರೀಲಿಕ್ಕೆ ಸಾಕು. ಅದು ಕೇರ್ಲೆಸ್ ಆಗಿ ಕಾದಂಬರಿ ಬರೀಲಿಕ್ಕಾಗಲ್ಲ. ಆ ಅರ್ಥದಲ್ಲಿ ಆಚಾರ್ಯ ಜ್ಞಾನಕ್ಕೆ ಭಾಳ ಮಹತ್ವ ಕೊಟ್ಟರು. ಮಹತ್ವಾತ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಆಚಾರ್ಯ ಹೇಳಿದ್ದು ಇವತ್ತು ಸತ್ಯ. ಏನದು, ಎಲ್ಲಿ ಎಷ್ಟೋ ಗ್ರಂಥಗಳಿವೆ, ನೋಡಿ ಬರೆದೇನೆ ಅಂತ ಹೇಳಿದ್ರಲ್ಲ ಆಚಾರ್ಯರು. ಎಷ್ಟೋ ಗ್ರಂಥ ಹುಡುಕಿ ನೋಡಿದಾಗ ಆಚಾರ್ಯ ಹೇಳಿದ ಪಾಠ ಕರೆಕ್ಟಾಗಿದೆ ಅಂತ ಅವಾಗ ಗೊತ್ತಾಗುತ್ತೆ. ಅದು ಆಮೇಲೆ ಅದು ಹೇಳಿದಾಗ ಕೊನೆಗೆ ಸಿಕ್ಕಿದ ಪುಸ್ತಕ ಅದಕ್ಕೆ ಎಲ್ಲ ಎಡಿಟ್ ಮುಗಿದೋದ ಮೇಲೆ. ಮೊದಲೇ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಕೆಲಸ ಇತ್ತು ಹೇಳಿದ್ರು. ಮೊದಲೇ ಸಿಕ್ಕಿದ್ರೆ ನಮ್ಮವ್ರು ಹೇಳಿದಿರ್ತಾರೆ ಸಿಕ್ತಿತ್ತು ಪಾಪ. ಬಡಿಯಲ್ಲಿ ಒಳಗಿಟ್ಕೊಬಿಟ್ರೆ ಸಿಗಲೇ ಇಲ್ಲ. ಮೊದಲೇ ಸಿಕ್ಕಿದ್ರೆ ಗೊತ್ತಾಗುತ್ತೆ. ನಮ್ಮ ಜನಗಳಿಗೆ ಗ್ರಂಥಗಳಂದ್ರೆ ಅದರ್ಜಿ ಇದ್ದಾಗಲಿಕ್ಕೆ. ಮಹತ್ವಾದ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಇದು ಸ್ವಾರಸ್ಯ ಏನು ಅಂದರೆ, ನೀವು ಇಡೀ ಮಹಾಭಾರತ ಏನು ನಿಮಗೆ ಗೊತ್ತಿಲ್ಲ, ಬಿಟ್ಬಿಡಿ. ಮಹಾಭಾರತ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಮಹತ್ವ ಮತ್ತು ಭಾರವತ್ವ ಇರೋದಕ್ಕೆ ಮಹಾಭಾರತ ಅಂತ ಕರೀತಾರೆ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಪಾಪ ಬೇರೆಯಾರಾಗುತ್ತೆ ಅಂತೇಳಿ. ಬಿಡೋದು ಏನೂ ಗೊತ್ತಿಲ್ಲ, ಹೋದಲ್ಲ ಅಷ್ಟು ತಿಳ್ಕೊಂಬಿಡು ಸಾಕು. ಕೊನೆ ಪಕ್ಷ ಅದು ಆ್ಯಕ್ಚುಲಿ ಕರೆಕ್ಟ್. ಅದು ಯಾವುದೋ ಒಂದು ಬ್ರೀಫ್ ಕೇಸ್ ಕೊಟ್ಬಿಟ್ರು, ಅವನು ಹೋದ ಕಳ್ಕೊಂಡ್ಬಿಟ್ಟ. ಆಮೇಲೆ ಬೈದರು, ಅದು ಚಿನ್ನ ಎತ್ತು ಗೊತ್ತಾದ್ರು. ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಕೇಳಿದ ಅವ್ನು. ಯಾಕಂದ್ರೆ ಹೇಳಿದ್ರೆ ಏನು ಮಾಡ್ತಿದ್ದ, ಕೇರ್ಫುಲ್ಲಾಗಿ ಹೋಯ್ತಿದ್ದ. ಹೊತ್ತಾನೆ ಅಂದರೆ ಅವ್ನು ಏನು ತಿಳ್ಕೊಂಡ್ರೆ ಸಾಕು. ಈಗ ಇದು ಭಾರಿ ವ್ಯಾಲ್ಯೂಬಲ್ ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರೆ ಏನಾಗುತ್ತೆ ಅವನಿಗೀಗ, ಎಷ್ಟೋ ತಪ್ಪು ಮಾಡಲ್ಲ ಅವನಾಗ. ಇನ್ನೊಬ್ರ ಕೈಲಿ ಕೊಡೋದಿಲ್ಲ, ಇದು ಮಾಡೋದಿಲ್ಲ, ಗಮನ ಇಟ್ಟಿರ್ತಾನೆ, ಎಲ್ಲ ಮಾಡ್ತಾರೆ. ಹೇಳಿದೆ ಕೊಟ್ಟರೆ ಏನು ಮಾಡ್ತಾರೆ, ಕಳ್ಕೊಂಡ್ಬಿಡ್ತಾರೆ. ಅದು ಈ ಅರ್ಥ ತಿಳ್ಕೊಂಡಿದ್ದಕ್ಕೆ ಏನಾಯ್ತು ಅವನಿಗೀಗ, ಸರಿಯಾಗಿ ಎಲ್ಲ ಕೊಡಬೇಕಾದ್ರೆ ಕೊಟ್ಟರೆ ಸಿಕ್ಕಾಬಟ್ಟೆ ದುಡ್ಡು ಬಂತು, ಪ್ರಯೋಜನ ಆಯ್ತಿಲ್ಲ ಅವನಿಗೀಗ. ಇದು ಕಳ್ಕೊಂಡ್ಬಿಡ್ತಿದ್ದೆ. ಮಹಾಭಾರತಕ್ಕೆ ಯಾತ ಕರೀತಾರೆ ಅಂದರೆ ಇದಕ್ಕೆ ಕರೀತಾರೆ ಅಂತ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಎಲ್ಲ ಪಾಪ ಪರಿಹಾರ ಆಗಿಬಿಡುತ್ತೆ. ಇಷ್ಟರ ಮಟ್ಟಿಗೆ ಒತ್ತು ಕೊಡ್ತಾರೆ. ಇಷ್ಟು ಆಚಾರ್ಯ ಕೋಟ್ ಮಾಡ್ತಾರೆ. ಇಲ್ಲಿ ಗೀತಾ ಭಾಷೆ ಮರಿದೇ ಹೋದರೆ ಗೊತ್ತಾಗ್ತದೆ. ಆಚಾರ್ಯ ಕೋಟ್ ಮಾಡಿ ಮುಂದೆ ಬರೀತಾರೆ, ನೋಟ್ ಕೊಡ್ತಾರೆ ಮತ್ತೊಂದು. ಇದು ಯಾಕೆ ಬರೀತಾರೆ ಇದೆಲ್ಲ ಗೊತ್ತಾ, ಸುಮ್ಮನೆ ಪ್ರಶಂಸೆ ಮಾಡ್ತಾರಲ್ಲ. ಇದೊಂದು ಅರಿಬಡೆಯ ಸಾಕೋದು, ಆ ಥರ ಹೇಳಿರೋದೆ, ಆ ಥರ ಹೇಳಿಲ್ಲ ಅಂತ ಆಚಾರ್ಯ, ಆ ಥರ ಹೇಳಿಲ್ಲ, ಅರ್ಥವಾದ ಅಂತ ಕರೆಯೋದು ಉಂಟು. ಅದು ಅರ್ಥ ಏನು ಅಂದರೆ ಅದ್ರ ಬಗ್ಗೆ ಶ್ರೇಷ್ಠ ಅಂತ ಹೇಳೋ ವಿಚಾರ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಯಾವುದೇ ಸ್ತೋತ್ರ ತೊಗೊಂಡು ಅಂತ ಒಂದು ಹೋಗ್ಬಿಡಿ ಸಾಕು ಅಂತ ಹೇಳಿಬಿಡ್ತಾರೆ ಸಾಮಾನ್ಯವಾಗಿ. ಆ ರೀತಿ ಹೇಳಿಲ್ಲ ಇದನ್ನು. ಯಾಕೆ ಅಂದರೆ ಕಥಂ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವಪಾಪ ಕ್ಷಯ ಆಚಾರ್ಯರ ಮಾತು. ಮಹಾಭಾರತಕ್ಕಂಥ ವ್ಯಾಲ್ಯೂ ಇಲ್ಲದೆ ಹೋದರೆ ಅದು ಎಟಿಮಾಲಜಿ ತಿಳ್ಕೊಂಡ್ರೆ ಸಾಕು, ಎಲ್ಲ ಪಾಪ ಪರಿಹಾರ ಆಗುತ್ತೆ ಅಂತ ಹೇಗೆ ಹೇಳ್ತಾ ಇದ್ದಾರೆ. ಇಲ್ಲ, ಸುಮ್ಮನೆ ಹೇಳಿದ್ದಾರೆ. ಸುಮ್ಮನೆ ಅಲ್ಲ, ನಾರದಾಧ್ಯಯನಾದಿ ಲಿಂಗ ಇಶ್ಚ. ಇದನ್ನು ಅಧ್ಯಯನ ಮಾಡಿದ್ರು ಯಾರು ಇದನ್ನೆಲ್ಲ ಕೂಡ ನಾರದಾದಿಗಳು ಸ್ಟಡಿ ಮಾಡಿದ್ದಾರೆ. ಗೊತ್ತಾಯ್ತಾ? ಬ್ರಹ್ಮದೇವರು ಸತ್ಯಲೋಕದಲ್ಲಿ ಪ್ರವಚನ ಮಾಡ್ತಾರೆ ಮಹಾಭಾರತ. ಅದ್ಮೇಲೆ ಏನಾಗಿರ್ಬೇಕದೀಗ, ಟೆಕ್ಸ್ಟ್ ಯೂನಿವರ್ಸಿಟಿ ಲೆವೆಲ್ ಟೆಕ್ಸ್ಟ್ ಬುಕ್ ಆಗಿದೆ, ಏನರ್ಥ ಅದು, ಹೈಲಿ ವ್ಯಾಲ್ಯೂಬಲ್ ಅಂತ ಇದೆಲ್ಲ ಪ್ರೂವ್ ಮಾಡ್ತಾ ಹೋಗ್ತಾರೆ. ಸೊ ಮಹಾಭಾರತ ಅಂತ ಹೆಸರು ಯಾತಕ್ಕೆ ಬಂತು ಅಂತ ತಿಳ್ಕೊಂಡ್ರೂ ಸಾಕು, ಎಲ್ಲ ಪಾಪ ಪರಿಹಾರ ಆಗುತ್ತೆ. ಅಂದರೆ ಅಷ್ಟು ಸಾಕು ಅಂತಲ್ಲ, ಪೂರ್ತಿ ತಿಳ್ಕೊಂಡ್ರೆ ಎಷ್ಟು ಉಪಯೋಗ ಆಗ. ಪೂರ್ತಿ ತಿಳ್ಕೊಂಡ್ರೆ ಭಾರಿ ಪುಣ್ಯ ಬರುತ್ತಾ ಅಂತಂದರೆ ಹೆಚ್ಚೆಚ್ಚು ತಿಳ್ಕೊಳ್ಳಿ ಅಂತ. ಇಷ್ಟು ತಿಳ್ಕೊಂಡ್ರೂ ಸಾಕು, ಉಪಯೋಗ ಭಾರಿ ಉದ್ಧಾರ ಆಗುತ್ತೆ. ಅಂದರೆ ಹೆಚ್ಚು ತಿಳ್ಕೊಂಡ್ರೆ ಭಾರಿ ಹೆಚ್ಚು ಉದ್ಧಾರ ಆಗುತ್ತೆ. ಇಷ್ಟು ಶ್ರೇಷ್ಠ ಗ್ರಂಥ ಇವತ್ತು ಎಷ್ಟು ಪೊಲ್ಯೂಟ್ ಮಾಡಿದ್ದಾರೆ ಅಂದರೆ ಹೇಳಿದಾರೆ. ಅದರೊಳಗೆ ನಮ್ಮವ್ರು ಕೆಲಸ ಮಾಡಲ್ಲ, ಅವರು ಸಿಕ್ಕಾಬಟ್ಟಿ ಕೆಲಸ ಮಾಡ್ತಾರೆ. ಆದರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ರು ಕೋಟ್ಯಂತರ ನೋಡ್ತಾರೆ, ಮುಂದೆ ಅದು ರೆಕಾರ್ಡ್ ತಾನು ನೋಡ್ತಾನೇ ಇರ್ತಾರೆ ಮುಂದೆ. ಎಷ್ಟೋ ವರ್ಷ ಉಳ್ಕೊಂಡ್ಬಿಡುತ್ತೆ. ಹಾಗೆ
ಬರೀ ತಪ್ಪುಗಳು. ಸರಿ ಇದು ಯಾರಿಗೂ ಗೊತ್ತಾಗೋ ಚಾನ್ಸೇ ಇಲ್ಲ ಅದು. ಸರಿ ಗೊತ್ತಿ ಇವರು ನಮ್ಮವರು ಬರೆದ್ರಕ್ಕೂ ಹುಚ್ಚಾ ಬಟ್ಟೆ ಬರೀತಿರ್ತಾರೆ, ಹಿಂದೂ ಮುಂದೆ ನೋಡೋದೇ ಇಲ್ಲ. ಭೀಮಸೇನ ಭಾರಿ ದೊಡ್ಡ ವ್ಯಕ್ತಿ, ನಮ್ಮವರೇ ಬರೆದಾರಿದ್ದಾರೆ. ನಮ್ಮವರೇ ಬರೀಬೇಕಾದ್ರೆ ಭೀಮಸೇನ ಮಹಾಭಾರತ ನಾಯಕ ಅಲ್ಲ, ಧರ್ಮರಾಜ ನಾಯಕ. ನಿರ್ಣಯಕ್ಕೆ ವಿರುದ್ಧ ಪೂರ್ತಿ ಅದು ಬರೆದವ್ರು ನಮ್ಮವರು. ಅರ್ಥ ಆಯ್ತಾ? ಇಂಥ ಸ್ಥಿತಿ ಬಂದಿದೆ. ಅದು ಎಷ್ಟು ಕೇರ್ಲೆಸ್ಸ ನಾವು ಗ್ರಂಥಗಳು ಇದು ಮಾಡ್ತಿರೋದು. ಹಾಗೆ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಹೊರಗಿನ ಮಡಿಗಿಂತ ಒಳಗಿನ ಮಡಿ ಜಾಸ್ತಿ ಇರಬೇಕು. ಒಳಗಿನ ಮಡಿ ಜ್ಞಾನದ ಮಡಿ ಭಾರಿ ಜಾಸ್ತಿ ಇರಬೇಕು. ಇವತ್ತು ಕರೆಂಟ್ ಇದ್ದಾಗ ಒಂದು ಸ್ವಲ್ಪ ಒಂದಕ್ಕೊಂದು ಟಚ್ ಆದ್ರೆ ಏನಾಗ್ಬಿಡ್ತದೆ, ಅದು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಆ ಥರ ಒಂದು ಪ್ರಮೇಯಗಳು ಏನಾಗಬಾರ್ದು, ಸಾಂಕರ್ಯ ಬರಬಾರ್ದು. ಒಂದಕ್ಕೊಂದು ಅದು ಹೆಚ್ಚು ಕಡಿಮೆ ಆಯಿತು ಅಂದರೆ ಬ್ಲಾಸ್ಟ್ ಆದಾಗ. ಅಲ್ಲಿ ಬರೀ ಹೆಚ್ಚು ಕಡಿಮೆ ಅಲ್ಲ, ಪೂರ್ತಿ ಎಲೆಕ್ಟ್ರಿಷ್ ಎಲ್ಲರಿಗೂ ಎಲ್ಲ ಡಬ 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 ಅಂತಿರ್ಬೇಕು. ಆ ರೀತಿ ಮಾಡಿಬಿಟ್ರೆ ಹಾಗಾಗಿ ಏನು ಹೋಗ್ಬಿಟ್ಟಿದೆ. ಹೌದು, ಜ್ಞಾನ ಓರಿಯೆಂಟೆಡ್ ಇಲ್ಲೇ ಇಲ್ಲ ನಮಗೆ. ಹೆಸರಿಗಷ್ಟೇ ಆಚಾರ್ಯಷ್ಟು ಜ್ಞಾನಕ್ಕೆ ಮಹತ್ವ ಕೊಟ್ಟವರಿಲ್ಲ, ನಮ್ಮಷ್ಟು ಜ್ಞಾನಕ್ಕೆ ಕಡಿಮೆ ಮಹತ್ವ ಕೊಟ್ಟವರು ಉಲ್ಟಾ ಬರ್ತಾ ಪೂರ್ತಿ. ನಿರುಕ್ತ ಅಂದರೆ ಎಟಿಮಾಲಜಿ. ಎಟಿಮಾಲಜಿನ ಯಾರು ತಿಳ್ಕೊಂಡ್ಬಿಡ್ತಾರೆ, ವೇದ ಕ್ರಿಯಾಪದ ಇದು, ವೇದಗಳಲ್ಲ. ಹೂ ನೋಸ್, ಹೂ ಅಂಡರ್ಸ್ಟ್ಯಾಂಡ್ ದಿಸ್ ಎಟಿಮಾಲಜಿ ಆಫ್ ಮಹಾಭಾರತ. ಹೇಳಿದ್ರು ಮಹತ್ವಾತ್ ಭಾರವತ್ವಾಚ ಮಹಾಭಾರತಂ ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲ ಪಾಪ ಪರಿಹಾರ ಆಗಿಬಿಡುತ್ತೆ. ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತೆ. ಇದಿಷ್ಟು ಒಂದೇ ಆಸ್ಪೆಕ್ಟ್. ಅಲ್ಲಿಗೆ ನಾಳೆ ಇನ್ನೊಂದು ಆ್ಯಂಗಲ್ ಹೇಳ್ತಾರೆ. ಈ ರೀತಿ ಒಂದು ಟೆಸ್ಟ್. ಇನ್ನೊಂದು ಟೆಸ್ಟ್ ಏನು ಅಂದರೆ ಏನಿದೆ ನೋಡೋದು, ಎಲ್ಲ ಇದು ಮಾಡಿ ತೋರಿಸ್ತಾರೆ. ಮಹಾಭಾರತ ಹಿರಿಮೆನ ಚೆನ್ನಾಗಿ ಓದ್ಬಿಟ್ರೆ, ಎರಡನೇ ಅಧ್ಯಾಯ ಸರಿಯಾಗಿ ಮನಸ್ಸಿಗೆ ಬಂದರೆ, ಮೊದಲಾಯ ಮನಸ್ಸಿಗೆ ಬಂದುಬಿಟ್ರೆ ಸರ್ವಶಾಸ್ತ್ರ ನಿರ್ಣಯ ಗೊತ್ತಾಯ್ತು. ಎರಡನೇದು ಬಂದುಬಿಟ್ರೆ ಮಹಾಭಾರತದಲ್ಲಿ ಹೇಗೆ ಇಷ್ಟು ಪ್ರೂವ್ ಆಗಿದೆ ತೋರಿಸ್ತಾರೆ. 3ರಿಂದ ಇದು ಕಂಟಿನ್ಯೂ ಮಾಡಿ ಪ್ರತಿಯೊಂದನ್ನು ಸರಿಯಾಗಿ ಓದ್ಬೇಕು.